ರಕ್ಷೆ ಉಜ ಶಸ್ತ್ರ ಗೌರವ ರಕ್ಷೆ ವಂದನ ಅಸ್ತ್ರ ಗೌರವ ರಕ್ಷೆ ಉಜ ಶಸ್ತ್ರ ಗೌರವ ರಕ್ಷೆ ಎಳ ಶಸ್ತ್ರ ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಮಾನ್ಯರೇ, ಗೌರವ ರಕ್ಷೆ ಭುಜ ಶಸ್ತ್ರ ಗೌರವ ರಕ್ಷೆ ವಿಸರ್ಜನೆ ಅಶ್ವರೋಹಿಗಳ ಪಡೆಯ ಬೆಂಗಾವಲಿನಲ್ಲಿ ಇದೀಗ ಅತಿಥಿ ಮಹೋದಯರನ್ನ ಕಾರ್ಯಕ್ರಮದ ಮೈದಾನಕ್ಕೆ ಕರೆತರಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಬರಮಾಡಿಸಿಕೊಳ್ಳುತ್ತಿದ್ದಾರೆ ಅಪರ ಪೊಲೀಸ್ ಮಹಾನಿರ್ದೇಶಕರಾದಂತಹ ಮಾನ್ಯ ಶ್ರೀ ಹರಿಶೇಖರನ್ ನೇತೃತ್ವದ ಹಾಗೂ ಕೆಎಸ್ಪಿಟಿಎಸ್ ಚನ್ನಪಟ್ಟಣದ ಎಸ್ಪಿ ಹಾಗೂ ಪ್ರಾಂಶುಪಾಲರಾದ ಶ್ರೀ ವಿ ಶೈಲೇಂದ್ರ ನೇತೃತ್ವದ ಅಧಿಕಾರಿಗಳ ವೃಂದ. ಆಗಮಿಸುತ್ತಿರುವ ಅತಿಥಿ ಮಹೋದಯರನ್ನ ಇದೀಗ ಆತ್ಮೀಯವಾಗಿ ಬರಮಾಡಿಕೊಂಡು ಅಲಂಕೃತ ವೇದಿಕೆಗೆ ಕರೆತರಲಿದ್ದಾರೆ. ಗಣ್ಯರು ವೇದಿಕೆಯನ್ನ ಅಲಂಕರಿಸುತ್ತಿದ್ದಂತೆಯೇ ಕವಾಯತಿನ ಪ್ರಧಾನ ನಾಯಕರಿಂದ
ಪ್ರಪ್ರಥಮ ವಂದನೆಯೊಂದಿಗೆ ಇಂದಿನ ಕಾರ್ಯಕ್ರಮವು ಸ್ವಯಂ ಚಾಲನೆಯನ್ನ ಪಡೆದುಕೊಳ್ಳಲಿದೆ. ಇದೇ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಸಂಪೂರ್ಣ ಕವಾಯತಿನ ಮಾಹಿತಿಯನ್ನು ನಡೆಸುವಂತಹ ಕವಾಯತಿನ ನೇತೃತ್ವ ವಹಿಸಿರುವಂತಹ ಖಡ್ಗಧಾರಿ ಪ್ರತಿ ಕಮಾಂಡರ್ ಶ್ರೀ ಬಾಹುಬಲಿ ತವನಪ್ಪ ಮಾದಿಗೊಂಡರವರು ಇದೀಗ ಕವಾಯತಿನ ವರದಿಯನ್ನು ಅತಿಥಿ ಮಹೋದಯರಿಗೆ ಒಪ್ಪಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಅನುಮತಿಯನ್ನ ಕೋರಲಿದ್ದಾರೆ. ನಿಶ್ಚಲ ದಳಗಳ ಪರಿವೀಕ್ಷಣೆಯನ್ನು ನೆರವೇರಿಸುವಂತೆ ಪ್ರಧಾನ ನಾಯಕರ ಕೋರಿಕೆಯನ್ನು ಒಪ್ಪಿದಂತಹ ಅತಿಥಿ ಮಹೋದಯರು ಇದೀಗ ಸಾಂಪ್ರದಾಯಿಕವಾಗಿ ನಿಶ್ಚಲ ದಳಗಳ ಪರಿವೀಕ್ಷಣೆಯನ್ನು ನಡೆಸಲಿದ್ದಾರೆ. ಖಡ್ಗ ಗೌರವ ರಕ್ಷೆಯ ಬೆಂಗಾವಲು ಪ್ರಧಾನ ದಳಪತಿ ಶ್ರೀ ಬಾಹುಬಲಿ ತವನಪ್ಪ ಮಾದಿಗೊಂಡರವರದು ವ್ಯಕ್ತಿ ಬೆಂಗಾವಲಾಗಿ ತರಬೇತಿ ಶಾಲೆಯ ಪ್ರಾಂಶುಪಾಲ ಸಕ್ಸಸ್ಫುಲ್ ವೀರಪ್ಪನ್ ಆಪರೇಷನ್ as a managing director award ಒಟ್ಟು 70 ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಅವರು ಪ್ರಾರಂಭಿಸಿದ ಇದೀಗ ತುಕಡಿಯನ್ನು ಪರೀಕ್ಷೆ ಮಾಡಿದ್ದಾರೆ. ಮೊಟ್ಟ ಮೊದಲ ತುಕಡಿಯ ನಾಯಕರಾಗಿ ದ್ವಿತೀಯ ತುಕಡಿಯ ನಾಯಕರಾದ ಯೋಗೇಶ್ ತಂಡದ ಮೂರನೇ ತುಕಡಿಯ ನಾಯಕ ಶ್ರೀ ಅಶೋಕ್ ಕಮಲ್, ಏಕೈಕ ಹಾಗೂ ಪ್ರಪ್ರಥಮ ಭಾರತೀಯರಾಗಿ ಯುನೈಟೆಡ್ ನೇಷನ್ಸ್ ಘೋಷಣೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಹುದ್ದೆಯನ್ನು ಅಲಂಕರಿಸಿದ ಭಾರತೀಯರು ಮಾತ್ರವಲ್ಲದೆ ನ್ಯೂ ನೇಷನ್ನಲ್ಲಿ ಭಾಗವಹಿಸಿ ಹೊರದೇಶದಲ್ಲಿ ಶೌರ್ಯ ಪದಕ ಪಡೆದ ಶ್ರೀಮಾನ್ ಸಂಧು ಸಾಹೇಬರು
ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಪಥ ಸಂಚಲನೆ ಪರಿವೀಕ್ಷಣೆಯನ್ನು ನಡೆಸಿ ಸ್ವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ನಿಶ್ಚಲ ದಳಗಳ ಪರಿವೀಕ್ಷಣೆಯನ್ನು ನೆರವೇರಿಸಿದ ಅತಿಥಿ ಮಹೋದಯರು ಇದೀಗ ವೇದಿಕೆಯನ್ನು ಅಲಂಕರಿಸಿ ಮುಂದಿನ ನಿರ್ಗಮನ ಪಥ ಸಂಚಲನವನ್ನು ಮುಂದುವರಿಸಲು ಅನುಮತಿಯನ್ನ ನೀಡಲಿದ್ದಾರೆ. ಅತಿಥಿ ಮಹೋದಯರಿಂದ ಅನುಮತಿಯನ್ನು ಪಡೆದ ಖಡ್ಗಧಾರಿ ಪ್ರಧಾನ ದಳಪತಿ ಇದೀಗ ತುಕಡಿಗಳಿಗೆ ನಿಕಟ ಕ್ರಮ ಭುಜ ಶಸ್ತ್ರ ಬಲಕ್ಕ ತಿರುಗಲು ನಾಲ್ಕರಲ್ಲಿ ನಾಲ್ಕರಂತೆ ಬಲಕ್ಕ ತಿರುಗ ಎಡದಿಂದ ನಾಲ್ಕರಂತೆ ಶೀಘ್ರ ನಡೆ. ಇದೀಗ ಪ್ರಾರಂಭಗೊಂಡಿದೆ 66ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ 7ನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ಪ್ರಭಾತ ಬೇರಿ. ನಿರ್ಗಮನ ಪ್ರಭಾತ ಬೇರಿಯಲ್ಲಿ ಭಾಗವಹಿಸಿರುವ ಒಟ್ಟು 18 ತಂಡಗಳಲ್ಲಿ 720 ಜನ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ವಾದ್ಯದ ಹಿನ್ನೆಲೆಯಲ್ಲಿ ಶಸ್ತ್ರಧಾರಿಗಳು ಶಿಸ್ತಾದ ಹೆಜ್ಜೆ ಇಡುತ್ತಾ ಇದೀಗ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು 18 ತುಕಡಿಗಳ ಮುಂಚೂಣಿಯಲ್ಲಿ ತಂಡದ ನಾಯಕರುಗಳು ತುಕಡಿಗಳನ್ನು ಮುನ್ನಡೆಸುತ್ತಾ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದು ಶಸ್ತ್ರಸಜ್ಜಿತರಾಗಿ ಇದೀಗ ಬಿರುಸಿನ ನಡಿಗೆಯಲ್ಲಿ ದಾಪುಕಾಲಾಗುತ್ತಾ ಮುನ್ನಡೆದು ವೇದಿಕೆಯ ಎಡಪಾರ್ಶ್ವದಲ್ಲಿ ಸಮಾವೇಶಗೊಂಡು ಮುಂದಿನ ಆಜ್ಞೆಯನ್ನು ಪಾಲಿಸಲಿದ್ದಾರೆ. ನಿರ್ಗಮನ ಪಥ ಸಂಚಲನವು 2 ಹಂತಗಳಲ್ಲಿ ನಡೆಯುವಂತಹ ಕವಾಯಿತು. ಈ ಆಕರ್ಷಕ ಕವಾಯಿತು ಇದೀಗ ಚಾಲನೆಯನ್ನು ಪಡೆದುಕೊಂಡಿದ್ದು ಮೊದಲಿಗೆ ಎಲ್ಲಾ ತಂಡಗಳು ವೇದಿಕೆ ಎಡಪಾರ್ಶ್ವದಲ್ಲಿ ಸಮಾವೇಶಗೊಳ್ಳಲಿದ್ದಾರೆ. ಈ ಒಂದು ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ 242 ಪ್ರಶಿಕ್ಷಣಾರ್ಥಿಗಳು ಒಟ್ಟು ಈ ತಂಡದಲ್ಲಿ 720 ಪ್ರಶಿಕ್ಷಣಾರ್ಥಿಗಳು ಈಗ ನಿರ್ಗಮನ ಪಥ ಸಂಚಲನದ ಕವಾಯತಿನ ಪ್ರಥಮ ಭಾಗವಾಗಿ ಶೀಘ್ರ ನಡಿಗೆಯೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಸಾಗಲಿದ್ದಾರೆ. ಕವಾಯತಿನ ಪ್ರಧಾನ ದಂಡನಾಯಕ ಸ್ಥಾನವನ್ನು ನಿರ್ವಹಿಸ್ತಾ ಇರುವಂಥ ಬಾಹುಬಲಿ ತವನಪ್ಪ ಮಾದಿಗೊಂಡ ಇವರು 2015ರ ಗಣರಾಜ್ಯ ಪರೇಡ್ನಲ್ಲಿ NCC ಕೆಡೆಟ್ ಆಗಿ ಸಹ ಭಾಗಿಯಾಗಿ ನಮ್ಮ ಇಲಾಖೆಗೆ ಕೀರ್ತಿಯನ್ನು ತಂದಿರುವಂಥ ಪ್ರಶಿಕ್ಷಣಾರ್ಥಿಯಾಗಿರುತ್ತಾರೆ. ಅಂತೆಯೇ 2ನೇ ಪೆರೇಡ್ ದಂಡನಾಯಕರಾಗಿರುವಂತಹ ವಿಜಯ್ ಕುಮಾರ್ PS ಇವರು ಸಹ NCC ಕೆಡೆಟ್ ಆಗಿ ಪ್ರಶಿಕ್ಷಣಾರ್ಥಿಯ ತರಬೇತಿಯನ್ನು ಪೂರೈಸಿ ಈ ಕವಾಯತಿನ 2ನೇ ದಂಡನಾಯಕ ಸ್ಥಾನವನ್ನು ಅಲಂಕರಿಸಿದ್ದಾರೆ.
ಶಸ್ತ್ರ ಒಂದರಿಂದ ಒಂದರಂತೆ 20 ಹೆಜ್ಜೆ ಅಂತರದಲ್ಲಿ ನಿಧಾನ ನಡೆ. ಒಂದನೇ ತುಕಡೆ ಮುಂದೆ, ಒಂದನೇ ತುಕಡೆ ಬಲದಿಂದ ನಿಧಾನ ನಡೆ. ಇವರು ಈ ಕವಾಯತಿನ ನೇತೃತ್ವ ವಹಿಸುತ್ತಾ ಖಡ್ಗಧಾರಿಯಾಗಿ ಪ್ರಪ್ರಥಮವಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯ ಅತಿಥಿ ಮಹೋದಯರಿಗೆ ಖಡ್ಗವಂದನೆಯನ್ನು ಸಲ್ಲಿಸಿ ಆಗಲಿದ್ದಾರೆ. ಅವರನ್ನು ಅನುಸರಿಸಿ ಕವಾಯತಿನ ಎರಡನೇ ತಂಡನಾಯಕರಾದಂತಹ ವಿಜಯ್ ಕುಮಾರ್ ಅವರು ಖಡ್ಗವಂದನೆ ಸಲ್ಲಿಸಿರುತ್ತಾರೆ. ಒಂದನೇ ತಂಡ ಮಾನ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಹ ಸಲ್ಲಿಸಿ ವೇದಿಕೆಯ ಮುಂದೆ ಸಾಗುತ್ತಿದೆ. ಎರಡನೆಯ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ ಯೋಗೇಶ್ ಚಿಕ್ಕಮಗಳೂರು. ಒಂದನೇ ತಂಡದ ನೇತೃತ್ವ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಎರಡನೇ ತಂಡದ ನೇತೃತ್ವ ಯೋಗೇಶ್ PS ಅವರು ಅತಿಥಿಗಳಿಗೆ ವಂದಿಸಿ ಮುಂದೆ ಸಾಗುತ್ತಿದ್ದಾರೆ. ರಾಜಸ್ಥಾನ್ ವಾದ್ಯದ ಹಿನ್ನೆಲೆಯಲ್ಲಿ ನಿತ್ಯ ಅತಿಥಿಗಳು ಇದೀಗ ನಮ್ಮ ಮುಂದೆ ಸಾಗುತ್ತಿರುವ ದೃಶ್ಯವನ್ನು ನೋಡುತ್ತಿದೆ. ರಾಜಸ್ಥಾನ್ ವಾದ್ಯದ ಹಿಮ್ಮೇಳಕ್ಕೆ ಹೆಜ್ಜೆಯನ್ನು ಚಿಮ್ಮಿಸಿದ ತಮ್ಮ ತಮ್ಮ ತಂಡಗಳ ಪ್ರಧಾನ ಆಜ್ಞೆಯನ್ನು ಪಾಲಿಸುತ್ತಾ ಸಾಗಿರುವ ತಂಡ ಇದೀಗ ಮೂರನೆಯದು ಶ್ರೀ ಅಶೋಕ್ ದುಮ್ಮವರ ನೇತೃತ್ವದಲ್ಲಿ ಗಣ್ಯರಿಗೆ ವಂದನೆ ಸಲ್ಲಿಸಿ ಮುನ್ನಡೆದಿದ್ದಾರೆ. ಈ ತಂಡದ ತರಬೇತುದಾರರಾಗಿ ಶ್ರೀ ಎ. ಶಿವಕುಮಾರ್, ವಿಜಯನಗರ ಜಿಲ್ಲೆಗೆ ನೇಮಕಗೊಂಡಿರುವ ಶ್ರೀ ಅಶೋಕ್ ದುಮ್ಮವರ್ ರವರ ನಾಯಕತ್ವದಲ್ಲಿ ಮೂರನೇ ತುಕಡಿ ಗಣ್ಯರಿಗೆ ವಂದಿಸಿ ಮುಂದೆ ಸಾಗಿದೆ. ನಾಲ್ಕನೇ ತುಕಡಿ ನೇತಾರರಾಗಿದ್ದರು ಶ್ರೀ ಬಸವರಾಜ ಕವರಿ, ವಿಜಯಪುರ ಜಿಲ್ಲೆಗೆ ನೇಮಕಗೊಂಡಿರುವ ಬಸವರಾಜ ಕವರಿ. ಈ ತಂಡವನ್ನು ತರಬೇತುಗೊಳಿಸಿದ್ದಾರೆ ಶ್ರೀ ನಟರಾಜ ಹಾಗೂ ಮಂಜುನಾಥ ನೇತೃತ್ವದ ತಂಡದ ಗೌರವಾರ್ಪಣೆ ಸಲ್ಲಿಸಿದ ಬಸವರಾಜ ಕವಡಿ ಮುಂದುವರೆದಿದ್ದು ಅವರನ್ನು ಅನ್ವಯಿಸಿದ 5ನೇ ತಂಡ ಶ್ರೀ ಸುರೇಶ್ ಸಾಗರರವರ ನಾಯಕತ್ವದಲ್ಲಿ ಆಗಮಿಸುತ್ತಿದ್ದಾರೆ. ಸಂಪೂರ್ಣ ಕನ್ನಡ ಭಾಷೆಯಲ್ಲಿ ಕವಾಯತಿನ ನಿರ್ದೇಶನಗಳನ್ನು ನೀಡುತ್ತಿರುವ ಹೆಗ್ಗಳಿಕೆ ಈ ತರಬೇತಿ ನಿರ್ಗಮನ ಪತ್ರ ಸಲ್ಲಿಸಲಾಗಿರುತ್ತದೆ. 5ನೇ ತುಕಡಿ ಶ್ರೀ ಸುರೇಶ್ ಸಾಗರ ನಾಯಕತ್ವದಲ್ಲಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗಿದ್ದಾರೆ. ತರಬೇತುದಾರರಾಗಿದ್ದರೆ ಶ್ರೀ ಪ್ರಶಾಂತ್ MS ಹಾಗೂ AC ಮಹೇಶ್. ಶ್ರೀಧರ್ HS ಅವರ ನೇತೃತ್ವದಲ್ಲಿ ಶ್ರೀಧರ್ HS ಇವರು ಚಿತ್ರದುರ್ಗ ಜಿಲ್ಲೆಯ CPC ಆಗಿದ್ದು ಇವರಿಗೆ ಕವಾಯತನ್ನು ಬೋಧಿಸಿದ್ದಾರೆ KHC ಲೋಕಿ ಮತ್ತು ನಿವೃತ್ತ ARSI ಗಂಗಲ್ಲೆ. ಈಗ 5ನೇ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ 6ನೇ ತಂಡ ವೇದಿಕೆಯ ಮುಂದೆ ಸಾಗುತ್ತಿದೆ. ಜಮಾವಣೆಯಾಗಿದ್ದ ತಂಡಗಳು ತಂಡವಾಗಿ ಬಂದು ನಾಯಕರ ಆಜ್ಞೆಗೆ ಸ್ವಯಂ ಚಾಲಿತರಾಗಿ ಸರಳ ರೇಖೆಯಲ್ಲಿ ಬಿಡಿಬಿಡಿಯಾಗುತ್ತಾ ಗಣ್ಯರನ್ನು ವಂದಿಸಿ ಒಂದುಗೂಡುವ ದೃಶ್ಯ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಇದೀಗ ಗಣ್ಯರನ್ನು ವಂದಿಸುತ್ತಿರುವ ತಂಡ 7ನೇದು ನಾಯಕತ್ವ ಶ್ರೀ ನಾಗರಾಜ ಹಂಡಲಗಲ್. ಬಾಗಲಕೋಟೆ ಜಿಲ್ಲೆಗೆ ನೇಮಕಗೊಂಡಿರುವ ನಾಗರಾಜ ಹಂಡಲಗಲ್ ನೇತೃತ್ವದ ತಂಡ ತರಬೇತಿಯನ್ನು ಪಡೆದುಕೊಂಡಿದೆ ಶ್ರೀ ಚಂದ್ರಶೇಖರ್ ಹಾಗೂ ಪುಟ್ಟಣ್ಣಯ್ಯರವರ ಮಾರ್ಗದರ್ಶನದಲ್ಲಿ. 8ನೇ ತಂಡ ವೇದಿಕೆ ಮುಂದೆ ಆಗುತ್ತಿದೆ. 8ನೇ ತಂಡದ ನೇತೃತ್ವವನ್ನು ಶ್ರೀ ಈರಣ್ಣ B. ಹಾಲೋಡಗಿ CPC 161 ವಿಜಯಪುರ ಜಿಲ್ಲೆ ಇವರು ವಹಿಸಿದ್ದಾರೆ. ಇವರಿಗೆ ಕವಾಯತು ಬೋಧಕರಾಗಿ ಶ್ರೀ ಗಂಗಾಧರ್ ಅವರು ಇವರಿಗೆ ತರಬೇತಿಯನ್ನು ನೀಡಿದ್ದಾರೆ. 8ನೇ ತಂಡ
ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ. 20 ಹೆಜ್ಜೆಗಳ ಅಂತರದಲ್ಲಿ ಪ್ರತಿಯೊಂದು ತಂಡವಾಗಿ ಪ್ರತಿ ಸದಸ್ಯನು ಶಸ್ತ್ರಸಜ್ಜಿತನಾಗಿ ತಾವು ಆರಕ್ಷಕರ ವೃತ್ತಿಗೆ ಯೋಗ್ಯರಾದ ಬಗ್ಗೆ ದೃಢೀಕರಿಸುವ ದಾಟಿಯಲ್ಲಿ ಹೆಜ್ಜೆ ಇಡುತ್ತಾ ಮುಂಗಾಲುಗಳನ್ನು ಚಿಮ್ಮಿಸುತ್ತಾ ಎದೆಸೆಟೆದು ನೆಲಗುತ್ತಿ ಜಗ್ಗಿ ಹೆಜ್ಜೆಗಳನ್ನು ಇಡುತ್ತಾ ನಿಧಾನಗತಿಯ ನಡಿಗೆಯಲ್ಲಿ ಸಾಗಿ ಬರುತ್ತಿದ್ದಾರೆ. ಇದೀಗ ಗಣ್ಯನು ವಂದಿಸಿರುವ ತಂಡ 9ನೇದು ನಾಯಕತ್ವ ಶ್ರೀ ವರುಣ್ ಆರ್. ವೀರೇಶ್ ಬೋಧಕರು ಹೊರಾಂಗಣ ಬೋಧಕರ ಮಾರ್ಗದರ್ಶನದಲ್ಲಿ ಸಜ್ಜಾದ ತಂಡ ಶ್ರೀ ವರುಣ್ ಆರ್ ನೇತೃತ್ವದ 9ನೇ ತಂಡ ಗಣ್ಯರು ವಂದಿಸಿ ಮುಂದೆ ಸಾಗಿದ್ದಾರೆ. 10ನೇ ತಂಡ ವೇದಿಕೆ ಕಡೆ ಆಗಮಿಸಿದೆ. 10ನೇ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ CPC 486 ಶ್ರೀ ರಾಜು ಹಣಮಂತ ಶಿಲವಾದಿ. ಈ 10ನೇ ತಂಡಕ್ಕೆ ಕವಾಯತನ್ನು ಬೋಧಿಸಿದ್ದಾರೆ ಶ್ರೀ ಶೇಖ್ ಅಜೀಜುಲ್ಲಾ AHC ರವರು. 10ನೇ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ನಿಧಾನಗತಿಯ ನಡಿಗೆಯಲ್ಲಿ ಮುಂದೆ ಸಾಗುತ್ತಿದೆ. ದೇಹದ ಸಮತೋಲನವನ್ನು ಭೂಮಿಯ ಸಮಾನಾಂತರಕ್ಕೆ ಒಗ್ಗಿಸಿ ನಿಷ್ಠ ಸಮಯದಲ್ಲಿ ಸ್ಪಷ್ಟ ನಡಿಗೆಯ ದರ್ಶನ ಈ ನಿಧಾನ ನಡಿಗೆಯ ದೈಹಿಕ ಕಸರತ್ತು. ಇದೀಗ ಗಣ್ಯರನ್ನು ವಂದಿಸುತ್ತಿರುವ ತಂಡ 11ನೇದು. ತಂಡದ ತರಬೇತುದಾರರಾಗಿ ಶ್ರೀ ಪುಟ್ಟಮಾಧು AHC ಹಾಗೂ ನಾಯಕತ್ವ ಶ್ರೀ ಡಿ ನವೀನ್ ಅವರಿಗೆ. 11ನೇ ತಂಡದ ಗೌರವಾರ್ಪಣೆಯನ್ನು ಅತಿಥಿ ಮಹೋದಯರಿಗೆ ಸಲ್ಲಿಸಿ ಮುಂದೆ ಸಾಗಿದ್ದಾರೆ. 12ನೇ ತಂಡ ವೇದಿಕೆಯ ಬಳಿ ಸಾಗುತ್ತಿದೆ. 12ನೇ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ ಶ್ರೀ ಕಳಕೆ KPC 219 ಕೊಪ್ಪಳ ಜಿಲ್ಲೆ. ಈ ತಂಡಕ್ಕೆ ಕವಾಯತನ್ನು ಬೋಧಿಸಿದ್ದಾರೆ AHC ಶ್ರೀ ಜಯರಾಮ್. 12ನೇ ತಂಡ ಶ್ರೀ ಕಳಕೇಶ್ವರವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ. ಶ್ರೀ ಲೋಕೇಶ್ KR ರವರ ಮಾರ್ಗದರ್ಶನದಲ್ಲಿ ಪಳಗಿದ ತಂಡ 13ನೇದು. ನಾಯಕತ್ವ ಶ್ರೀ ಗುರಪ್ಪ ಬೋರಗಿ. ವಿಜಯಪುರ ಜಿಲ್ಲೆಗೆ ನೇಮಕಗೊಂಡಿರುವ ಗುರಪ್ಪ ಬೋರಗಿ 13ನೇ ತಂಡದ ಗೌರವಾರ್ಪಣೆಯನ್ನು ಗಣ್ಯರಿಗೆ ಸಲ್ಲಿಸುತ್ತಾ ಮುಂದೆ ಸಾಗಿದ್ದಾರೆ. 14ನೇ ತಂಡ ವೇದಿಕೆ ಕಡೆ ಸಾಗುತ್ತಿದೆ ನಿಧಾನಗತಿಯ ನಡಿಗೆಯಿಂದ. 14ನೇ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ ಶ್ರೀ ಬಸವರಾಜ ಹುಲಗಬಾಳಿ CPC 589. ಇವರು ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಈ ತಂಡಕ್ಕೆ ಕವಾಯತನ್ನು ಬೋಧಿಸಿದ್ದಾರೆ ಶ್ರೀ ನಾಗೇಂದ್ರ ವಿ AHC ಅವರು. 14ನೇ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂದೆ ಸಾಗುತ್ತಿದೆ ನಿಧಾನಗತಿಯ ನಡಿಗೆಯಲ್ಲಿ. ಶ್ರೀ ಚನ್ನಬಸವ ಕೊಪ್ಪಳ ಜಿಲ್ಲೆಗೆ ನೇಮಕಗೊಂಡಿರುವ ಶ್ರೀ ಚನ್ನಬಸವ ನೇತೃತ್ವದ 15ನೇ ತುಕಡಿ ಇದೀಗ ಗಣ್ಯರಿಗೆ ತಂಡದ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಈ ತಂಡದ ತರಬೇತುದಾರರಾಗಿದ್ದಾರೆ AHC ಶ್ರೀ ಮಾಧವ. 16ನೇ ತಂಡ ಮುಖ್ಯ ಅತಿಥಿಗಳು ಆಸೀನರಾಗಿರುವಂತಹ ವೇದಿಕೆಯ ಕಡೆ ಸಾಗುತ್ತಿದೆ. 16ನೇ ತಂಡದ ತುಕಡಿಯ ನೇತೃತ್ವವನ್ನು ವಹಿಸಿದ್ದಾರೆ ವಿಜಯಪುರ ಜಿಲ್ಲೆಯ CPC 622 ಶ್ರೀಕಾಂತ್. 16ನೇ ತುಕಡಿಗೆ ಕವಾಯತನ್ನು ಬೋಧಿಸಿದ್ದಾರೆ ಶ್ರೀ KP ಸೋಮಣ್ಣ AHC. 16ನೇ ತುಕಡಿಯ ತಂಡವು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ನಿಧಾನಗತಿಯ ನಡಿಗೆಯಿಂದ ವೇದಿಕೆಯ ಮುಂಭಾಗ ಸಾಗುತ್ತಿದೆ. ಒಟ್ಟು 8 ತಿಂಗಳ ಯಶಸ್ವಿ ತರಬೇತಿ ಹೊರಾಂಗಣ ವಿಚಾರದ ಚಾಕಚಕ್ಯತೆ ಇಂದಿನ ನಿರ್ಗಮನ ಪಥ ಸುದ್ದಿಯಲ್ಲಿ ಅನಾವರಣಗೊಂಡಿದೆ. ಇದೀಗ
ಇದೀಗ ಅತಿಥಿ ಮಹೋದಯನು ವಂದಿಸುವ ತಂಡ 17ನೇದು. ನಾಯಕರಾಗಿದ್ದಾರೆ ಶ್ರೀ ಸಂಜು ಎಜೆ, ಕೊಡಗು ಜಿಲ್ಲೆಗೆ ನೇಮಕಗೊಂಡಿರುವ ಶ್ರೀ ಸಂಜು ಎಜೆ. ತಂಡಕ್ಕೆ ತರಬೇತುದಾರರಾಗಿದ್ದಾರೆ ಶ್ರೀ ಯಲ್ಲಪ್ಪ ಕಲ್ಲೋಳಿ ಹಾಗೂ ಸಿದ್ದರಾಜು, ನಿವೃತ್ತ ARSI ರವರು. ಅಂತಿಮವಾಗಿ 18ನೇ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ ಗದಗ ಜಿಲ್ಲೆಯ CPC 701 ಶ್ರೀ ನಿಂಗಪ್ಪ ನಿಗದಿಟ್ಟಪ್ಪನವರು. 18ನೇ ತುಕಡಿಗೆ ಕವಾಯತನ್ನು ಬೋಧಿಸಿದ್ದಾರೆ ಶ್ರೀ ಸತ್ವರ್ ರಬ್ಬಾನಿ ASC ಮತ್ತು ಶ್ರೀ ರಾಮಕೃಷ್ಣಯ್ಯ ASC. 18ನೇ ತಂಡವು ನೇತೃತ್ವ ಶ್ರೀ ನಂಗಪ್ಪ ನಿಗಟಪ್ಪನವರ ನೇತೃತ್ವದಲ್ಲಿ ವೇದಿಕೆಯ ಮುಂದೆ ಮಾನ್ಯ ಗಣ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ ನಿಧಾನಗತಿಯ ನಡಿಗೆಯಲ್ಲಿ. ಇದೀಗ 7ನೇ ಹಂತದ ಶ್ರೀಗೃಹವತಿಯ ಪಥಸಂಚಲನ ಪ್ರಾರಂಭವಾಗಿದೆ. ನಿಮಿಷಕ್ಕೆ 130 ಹೆಜ್ಜೆಗಳಂತೆ ವಾದ್ಯದ ನಾದಕ್ಕೆ ಹೆಜ್ಜೆ ನಾದವನ್ನು ಸೇರಿಸಿ ಆಕರ್ಷಕವಾಗಿ
ಅವರನ್ನು ಅನುಭವಿಸಿದ ನೋಡುತ್ತಿದೆ ಆಗಮಿಸುತ್ತಿದೆ ಶ್ರೀ ಅಶೋಕ್ ದುಮ್ಮವರ ನಾಯಕತ್ವದಲ್ಲಿ ಶ್ರೀ ಅಶೋಕ್ ದುಮ್ಮವರ ಅವರ ನಾಯಕತ್ವ ಮೂರು ತುಗಡಿ ಇದೀಗ ಗಣ್ಯರನ್ನು ಗಮನಿಸಿ ಮುಂದೆ ಸಾಗುತ್ತಿದ್ದಾರೆ. ವಿಜಯಪುರ ಇದೀಗ ಗಣ್ಯರನ್ನು ಗಮನಿಸಿದ ತನ್ನ ಐದನೇ ಶ್ರೀ ಸುರೇಶ್ ದಾವರವರ ನಾಯಕತ್ವ ಗಣ್ಯರಿಗೆ ವಂದಿಸಿ ಮುಂದೆ ಸಾಧ್ಯ ಐದನೇ ತುಗಡಿ ಇದೀಗ ಆರನೇ ತುಕಡಿಯ ಆರನೇ ತುಕಡಿಯ ನೇತೃತ್ವವನ್ನು ವಹಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಆರನೇ ತುಕಡಿಯಿಂದ ಗಣ್ಯರಿಗೆ ಗೌರವ ಶ್ರೀ ನಾಗರಾಜ ನಾಯಕತ್ವದ ಏಳನೇ ತುಕಡಿ ಇದೀಗ ಅತಿಥಿ ಮಹೋದಯರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಎಂಟನೇ ತುಕಡಿಯ ನೇತೃತ್ವವನ್ನು ವಹಿಸಿದ್ದಾರೆ ವೀರಣ್ಣ ನಾಲ್ವಡಿ ವಿಜಯಪುರ ಜಿಲ್ಲೆ. ಎಂಟನೇ ತುಕಡಿ ಗೌರವ ಮುಂದೆ ಸಾಗುತ್ತಿದೆ. ಶ್ರೀ ವರುಣ್ ಆರ್ ನೇತೃತ್ವವಾಗಿರುವ ತಂಡ ಒಂಬತ್ತನೇ ತಂಡ ಗಣ್ಯರನ್ನು ವಂದಿಸಿ ಮುಂದೆ ಸಾಗಿದ್ದಾರೆ. ಶ್ರೀ ನವೀನ್ ಮುಂದಾಳವಾದ ಮೈಸೂರಿನ ಶ್ರೀ ನವೀನ್ ಹತ್ತನೇ ತುಕಡಿ ಇದೀಗ ಅತಿಥಿ ಮಹೋದಯಕ್ಕೆ ವಂದನೆ ಸಲ್ಲಿಸಿ ಮುಂದೆ ಸಾಗಿದ್ದಾರೆ. ಶ್ರೀ ಗುರುಪ್ಪ ಗೋಳಿ ನೇತೃತ್ವದ ಇದೀಗ ಅತಿಥಿ ಮಹೋದಯಕ್ಕೆ ಗೌರವ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕೊಪ್ಪಳದ ಶ್ರೀ ಚನ್ನಬಸವ ನೇತೃತ್ವದ 15ನೇ ತುಕಡಿ ಇದೀಗ ಗೌರವವನ್ನು ಗಣ್ಯರಿಗೆ ಸಮರ್ಪಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಪಿಸಿ 622 ಅವರ ನೇತೃತ್ವದಲ್ಲಿ 16ನೇ ತುಕಡಿ ತುಕಡಿಯಿಂದ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿದೆ. 16ನೇ ತುಕಡಿ ಕ್ಷಿಪ್ರ ಜಿಲ್ಲೆಯಲ್ಲಿ ಸಾಗುತ್ತಿದೆ. ಗಣ್ಯರಿಗೆ ಗೌರವವನ್ನು ಸಲ್ಲಿಸಿದೆ. ಶ್ರೀ ಸಂಜು ಎಜೆ ನಾಯಕತ್ವದ 17ನೇ ಇದೀಗ ಅತಿಥಿ ಮಹೋದಯರಿಗೆ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯಿತು. ಅವರನ್ನು ಆಹ್ವಾನಿಸಿದ ಸರತಿ ಸಾಲಿನ ಕೊನೆಯ ತಂಡ 18ನೇದು ಶ್ರೀ ಲಿಂಗಪ್ಪ ಜಗದಪ್ಪನವರ ನಾಯಕತ್ವದಲ್ಲಿ ಅತಿಥಿ ಮಹೋದಯರಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ. ಹನ್ನೊಂದು
ವಿಮರ್ಶೆಗಾಗಿ ಮಧ್ಯದಿಂದ ಮುಂದಕ್ಕೆ ಶೀಘ್ರ ನಡೆ. ವಂದನ ಶಸ್ತ್ರ ಧ್ವಜಗಳ ಆಗಮನ. ಈಗ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಆಗಮನ. ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳು ಶಸ್ತ್ರಸಜ್ಜಿತರ ಅಭಿರಕ್ಷೆಯಲ್ಲಿ ಈ ಕವಾಯತು ಮೈದಾನಕ್ಕೆ ಆಗಮಿಸುತ್ತಿದ್ದು, ಧ್ವಜಗಳ ಸಾನ್ನಿಧ್ಯದಲ್ಲಿ ರಾಷ್ಟ್ರಗೀತ ಗಾಯನದೊಂದಿಗೆ ರಾಷ್ಟ್ರನಮನ ಮಾಡಲಾಗುವುದು. ಪ್ರತಿಜ್ಞಾ ವಿಧಿ ಪ್ರಕ್ರಿಯೆಯ ಪೂರ್ವದಲ್ಲಿ ನಿಮ್ಮೆಲ್ಲರ ಸ್ವಾಭಿಮಾನದ ಕುರುಹು, ಹೆಮ್ಮೆಯ ದ್ಯೋತಕ, ವೀರತ್ವ, ಶೌರ್ಯ, ಸಿರಿ ಸಮೃದ್ಧಿಯ ನಿರಂತರತೆಯ ಸರ್ವಾಂಗೀಣ ಛಾಯೆ, ವಾಸ್ತವತೆಯ ಪ್ರತಿರೂಪ ಪಿಂಗಾಲಿ ವೆಂಕಯ್ಯನವರ ಔದಾರ್ಯದ ಕೃತಿ ರಾಷ್ಟ್ರಧ್ವಜ ಹಾಗೂ ಗಜಸಿಂಹ, ಗಂಡು ಭೇರುಂಡಗಳಿಂದ ಆವೃತವಾದ ರಾಷ್ಟ್ರ ಲಾಂಛನ, ಸತ್ಯಮೇವ ಜಯತೆ ಘೋಷಣೆಯುಳ್ಳ ಪೊಲೀಸ್ ನೀಲಧ್ವಜಗಳು ನಿರ್ಗಮಿಸುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಐಕ್ಯತೆ, ಭಾವೈಕ್ಯತೆ, ವೃತ್ತಿ ಧರ್ಮತೆಯ ಬದ್ಧತೆಯ ಮಹತ್ವ ಹಾಗೂ ರಾಷ್ಟ್ರೀಯ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಾಪಾಡುವಲ್ಲಿ ಪ್ರತಿಜ್ಞೆಯನ್ನು ಸಾಕ್ಷೀಕರಿಸುವ ಸಲುವಾಗಿ ಮೈದಾನದ ಮಧ್ಯಭಾಗಕ್ಕೆ ಬಂದು ನಿಲ್ಲಲಿದೆ. ಸಮಸ್ತರಲ್ಲಿ ಒಂದು ಮನವಿ: ಧ್ವಜಗಳ ಆಗಮನ ಹಾಗೂ ನಿರ್ಗಮನ ವೇಳೆಯಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸಿ ವಂದನೆಯನ್ನು ಸಲ್ಲಿಸಲಾಗುವುದು. ಸಮವಸ್ತ್ರಧಾರಿಗಳು ಸೆಲ್ಯೂಟ್ ಮೂಲಕ ವಂದಿಸುವಂತೆಯೂ ಸಾರ್ವಜನಿಕರು ಎಲ್ಲರನ್ನೂ ಗೌರವ ಸಲ್ಲಿಸುವುದು ಕೋರಿದ್ದಾರೆ. ರಾಷ್ಟ್ರೀಯ ವಂದನಾ ಶಸ್ತ್ರ. ಈಗ ಪ್ರತಿಜ್ಞಾ ವಿಧಿ ಸ್ವೀಕಾರ. ಪ್ರತಿಜ್ಞಾ ವಿಧಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ತರಬೇತಿ ಶಾಲೆಯ ಪ್ರಾಂಶುಪಾಲರಾದಂತಹ ಮಾನ್ಯ ಶ್ರೀ ವಿ ಶೈಲೇಂದ್ರರವರು. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ
ಯಾವುದೇ ರೀತಿಯ ದಯೆ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ಅಸೂಯೆ, ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕರ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಮತ್ತೊಮ್ಮೆ ರಾಷ್ಟ್ರಗೀತೆ. ಭುಜ ಶಸ್ತ್ರ ಪರೇಡ್, ರಾಷ್ಟ್ರೀಯ ವಂದನಾ ಶಸ್ತ್ರ. ಧ್ವಜಗಳ ನಿರ್ಗಮನ. ವೃತ್ತಿ ಧರ್ಮದ ಗೌರವತೆಯನ್ನು ಕಾಪಾಡುವಂತೆ ಹಾರೈಸಿ ರಾಷ್ಟ್ರ ಹಾಗೂ ಪೊಲೀಸ್ ಸಚಿವರು ಇದೀಗ ನಿರ್ಗಮಿಸುತ್ತಿವೆ. ಸಾರ್ವಜನಿಕ ವೃತ್ತಿ ಬದುಕಿಗೆ ಹೆಜ್ಜೆ ಇಡುವ ಪೂರ್ವದಲ್ಲಿ ವಿಧಿಬದ್ಧವಾಗಿ ಸೇರ್ಪಡೆಯಾಗುವ ಸಲುವಾಗಿ ರಾಷ್ಟ್ರ ಹಾಗೂ ಪೊಲೀಸ್ ಸಚಿವರ ಸಾನ್ನಿಧ್ಯದಲ್ಲಿ ಪ್ರತ್ಯೇಕ ವಿಧಿಯನ್ನು ಸ್ವೀಕರಿಸಲಾಯಿತು. ಕವಾಯತಿನ ಪ್ರಥಮ ಹಂತ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಆಕರ್ಷಕವಾಗಿ ಸಮಾವೇಶಗೊಂಡಿದೆ. ಈಗ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭವಾಗುವಂಥ ಕ್ಷಣ. ಈಗ ವೇದಿಕೆ ಕಾರ್ಯಕ್ರಮಗಳು. ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತರನ್ನು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣದಲ್ಲಿ 66ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅವರು ಮತ್ತು 7ನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನಿರ್ಗಮನ ಪ್ರದರ್ಶನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ PS ಸಂಧು IPS ಪೊಲೀಸ್ ಮಹಾನಿರ್ದೇಶಕರು, CID ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧ ಅವರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ
ನಮ್ಮ ಇಲಾಖೆಯ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಮತ್ತು ಇಲ್ಲಿ ಸೇರಿರುವ ಎಲ್ಲ ಮಹಿಳೆಯರು, ಮಗನಿಯರು, ಪತ್ರಕರ್ತರು ಎಲ್ಲರನ್ನು ಕೂಡ ಸಹ ನಾನು ನನ್ನ ಹೃದಯ ಅಂದಾಳದಿಂದ ಅವರನ್ನು ಸ್ವಾಗತಿಸುತ್ತೇನೆ. ಈಗ ತಾನೇ ಅತಿ ಸುಂದರವಾಗಿ ಮೊದಲನೇ ಹಂತದ ಪೆರೇಡನ್ನು ಮಾಡಿರುವ ನಮ್ಮ ಶಿಕ್ಷಣಾರ್ಥಿಗಳಿಗೂ ಸಹ ನಾನು ಸ್ವಾಗತ ಮಾಡಿ ಮುಂದಿನ ಕಾರ್ಯಕ್ರಮ ನಮ್ಮ ಮೆಚ್ಚಿನ ಮುಖ್ಯ ಅತಿಥಿಗಳಾದ ಶ್ರೀ PS ಸಂಧು ಅವರಿಂದ ನೆರವೇರಿಸಲಿದೆ. ಸಾಹೇಬ್ರವರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಅವರು ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಗೊಂಡುಕೊಟ್ಟ ಒಂದು ಅಧಿಕಾರಿ. ಅದೇ ರೀತಿ ಭಾರತ ಸರ್ಕಾರದಲ್ಲಿ ಹಲವಾರು ಕಡೆ ಅವರು ಕೆಲಸ ಮಾಡಿದ್ದಾರೆ. ಹಲವಾರು ಮೆಡಲ್ಸನ್ನು ಅವರು ತಗೊಂಡು ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಹೆಸರನ್ನು ತಗೊಂಡುಕೊಟ್ಟ ಒಂದು ಮಹಾ ಅಧಿಕಾರಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಲ್ಲಿ ನಾನು ತುಂಬ ಸಂತೋಷವಾಗಿದೆ. ಮತ್ತೊಮ್ಮೆ ಅವರನ್ನು ನಾನು ಸ್ವಾಗತಿಸಿದಲ್ಲಿ ನಾನು ಸಂತೋಷ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಪಥಸಂಚಲನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮತ್ತು ಎಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದಂಥ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ವಿಭಾಗದ ಅಪರ ಪೊಲೀಸ್ ಮಹಾ ನಿರ್ದೇಶಕರಾದಂಥ ಶ್ರೀ ಹರಿಶೇಖರನ್ ಸಾಹೇಬರಿಗೆ ತರಬೇತಿ ಶಾಲೆ ವತಿಯಿಂದ ಸ್ವಾಗತ. ಮಾನ್ಯ ಪ್ರಾಂಶುಪಾಲರು ಮುಖ್ಯ ನೀಡಿ ಗೌರವಿಸಬೇಕಾಗಿ ಸ್ವಾಗತವನ್ನು ಕೋರಿದಂಥ ಮಾನ್ಯರಿಗೆ ಧನ್ಯವಾದಗಳು. ಈಗ ತರಬೇತಿ ಅವಧಿಯ ಅವಿಸ್ಮರಣೀಯ ಘಟನೆಯ ಬತ್ತಳಿಕೆಗೆ ಯಶಸ್ವಿ ಎಂಬ ಹೊಸ ಅಸ್ತ್ರ ಸೇರ್ಪಡೆ, ಅದುವೇ ವರದಿ ವಾಚನ ಕಾರ್ಯಕ್ರಮ ನೆರವೇರಿಸಿಕೊಳ್ಳಲಿದ್ದಾರೆ ತರಬೇತಿ ವಿಭಾಗದ KSPTS ಚನ್ನಪಟ್ಟಣ ತರಬೇತಿ ಶಾಲೆಯ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಾಂಶುಪಾಲರು ಆದಂತಹ ಮಾನ್ಯ ಶ್ರೀ ವಿ ಶೈಲೇಂದ್ರರವರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಸಾಹೇಬರ ಅನುಮತಿಯನ್ನು ಪಡೆದು ಈ ವರದಿ ವಾಚನವನ್ನು ನೆರವೇರಿಸ್ತಾ ಇದ್ದೀನಿ. ಈ ದಿನ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ CID ವಿಶೇಷ ಘಟಕಗಳ ಮತ್ತು ಆರ್ಥಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀಮಾನ್ಯ ಶ್ರೀ PS ಸಂಧು IPS ಸಾಹೇಬರೇ, ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ವಿಭಾಗದ ಅಪರ ಪೊಲೀಸ್ ಮಹಾನಿರ್ದೇಶಕರಾದ ಶ್ರೀ P ಹರಿಶೇಖರನ್ IPS ಸಾಹೇಬರೇ, ನಮ್ಮ ಆಹ್ವಾನಕ್ಕೆ ಮನ್ನಣೆ ನೀಡಿ ಆಗಮಿಸಿರುವ ಎಲ್ಲ ಹಿರಿಯ ಅಧಿಕಾರಿಗಳೇ, ಮಿತ್ರರೇ, ಸುದ್ದಿ ಮಾಧ್ಯಮದವರೇ ಹಾಗೂ ಆಗಮಿಸಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ಒಳಾಂಗಣ ಮತ್ತು ಹೊರಾಂಗಣ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಮತ್ತು ಲಿಪಿಕಾ ವರ್ಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಹಾಗೂ ನನ್ನ ನೆಚ್ಚಿನ ಪ್ರಶಿಕ್ಷಣಾರ್ಥಿಗಳೇ, ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಯ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತಿದ್ದೇನೆ. ಚನ್ನಪಟ್ಟಣ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಯು ಆರಂಭದಲ್ಲಿ ಬೀದರ್ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ನಂತರ ತರಬೇತಿ ವಿಭಾಗಕ್ಕೆ ವಿಲೀನಗೊಂಡು ದಿನಾಂಕ 1/4/64ರಿಂದ ಚನ್ನಪಟ್ಟಣದ ಆವರಣಕ್ಕೆ ಸ್ಥಳಾಂತರಗೊಂಡು ಒಟ್ಟು 117.19 ಎಕರೆ ವಿಸ್ತೀರ್ಣದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದೆ. ಚನ್ನಪಟ್ಟಣ ತರಬೇತಿ ಶಾಲೆ ಪ್ರಾರಂಭದಿಂದ ಈವರೆಗೂ ಒಟ್ಟು 28,384 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳು, 1,845 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳು, KSSFನ 541 PCಗಳಿಗೆ ಮತ್ತು 208 ಅಬಕಾರಿ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮೂಲ ತರಬೇತಿಯನ್ನು ನೀಡಲಾಗಿರುತ್ತದೆ. 21 CPC ಪ್ರಶಿಕ್ಷಣಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸ್ ತರಬೇತಿ ಸಹ ನೀಡಲಾಗಿರುತ್ತದೆ. ಇದಲ್ಲದೆ ಇಲಾಖೆಯ ವಿವಿಧ ದರ್ಜೆಯ 3,698 ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಪುನಶ್ಚೇತನ, ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್, ಕೋರ್ಟ್ ತರಬೇತಿಗಳನ್ನು ಸಹ ನೀಡಲಾಗಿರುತ್ತದೆ. ಈ ತರಬೇತಿ ಶಾಲೆಯು ಸುಮಾರು 750 ಪ್ರೇಕ್ಷಣಾರ್ಥಿಗಳಿಗೆ ಮೂಲ ತರಬೇತಿ ನೀಡುವ ಸಾಮರ್ಥ್ಯ ಹೊಂದಿದ್ದು, ಸುಸಜ್ಜಿತವಾದ ಬೋಧನಾ ಕೊಠಡಿಗಳು, ಭವ್ಯ ಸಭಾಂಗಣ, ಈಜುಕೊಳ, ಉತ್ತಮ ಗ್ರಂಥಾಲಯ, ಬ್ಯಾರಕ್, CCTV, ಆಧುನಿಕ ಅಡುಗೆ ಕೋಣೆ, ಪೆರೇಡ್ ಗ್ರೌಂಡ್, ಆಬ್ಸ್ಟಿಕಲ್ ಮೈದಾನ, ಫೈರಿಂಗ್ ರೇಂಜ್, ಕಂಪ್ಯೂಟರ್ ಲ್ಯಾಬ್, ಹೋಮ್ ಥಿಯೇಟರ್, LCD ಪ್ರೊಜೆಕ್ಟರ್, ಹಾಸ್ಪಿಟಲ್, ಮಾದರಿ ಪೊಲೀಸ್ ಠಾಣೆ, ATM ಇತ್ಯಾದಿ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಪ್ರೇಕ್ಷಣಾರ್ಥಿಗಳ ಶ್ರಮದಾನದಿಂದ ಈ ತರಬೇತಿ ಶಾಲೆಯ ಚೆಕ್ ಡ್ಯಾಮ್ ಒಂದನ್ನು ನಿರ್ಮಿಸಲಾಗಿದೆ. ಮಾನ್ಯ IGP ತರಬೇತಿ ಬೆಂಗಳೂರವರ ಕಚೇರಿಯಿಂದ ರೂ 60,97,209 ಮೌಲ್ಯದ ಅತ್ಯಾಧುನಿಕ ಅಡಿಗೆ ಮನೆ ಸಾಮಗ್ರಿಗಳು, ತಂಗುದಾಣದಲ್ಲಿ ಪ್ರೇಕ್ಷಣಾರ್ಥಿಗಳ ಉಪಯೋಗಕ್ಕಾಗಿ 2 ಟೈರ್ ಕಾಟ್, ರ್ಯಾಕ್, ತಲಾ 200 ಸಂಖ್ಯೆಯ ಬೆಡ್ ವಿತ್ ಪಿಲ್ಲೋ ಮತ್ತು 25 ಸಂಖ್ಯೆಯ 4 ಲಾಕರ್ ಅಲ್ಮೇರಗಳನ್ನು ಒದಗಿಸಿರುತ್ತಾರೆ. ತರಬೇತಿ ಶಾಲೆಯ ಅಧಿಕಾರಿ ಸಿಬ್ಬಂದಿಗಳ ಮತ್ತು ಪ್ರೇಕ್ಷಣಾರ್ಥಿಗಳ ಉಪಯೋಗಕ್ಕಾಗಿ ಬಿಡದಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮತ್ತು ಬೆಕಮ್ ಲುಬ್ರಿಕೇಷನ್ ಟೆಕ್ನಾಲಜಿ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಸ್ಥಾಪಿಸಲಾಗಿರುತ್ತದೆ. ಪ್ರಸ್ತುತ ನಿರ್ಗಮಿಸುತ್ತಿರುವ ತಂಡಗಳಲ್ಲಿ ಒಟ್ಟು 718 ಪ್ರೇಕ್ಷಣಾರ್ಥಿಗಳು ಇದ್ದು, ಅದರಲ್ಲಿ 476 CPC ಪ್ರೇಕ್ಷಣಾರ್ಥಿಗಳು ಮತ್ತು 242 APC ಪ್ರೇಕ್ಷಣಾರ್ಥಿಗಳಿಗೆ ದಿನಾಂಕ 1/6/2021ರಿಂದ ಬುನಾದಿ ತರಬೇತಿಯನ್ನು ಪ್ರಾರಂಭಿಸಿದ್ದು, ಈ ದಿನ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿರುತ್ತಾರೆ. ಸದರಿ ಪ್ರೇಕ್ಷಣಾರ್ಥಿಗಳು ರಾಜ್ಯದ ವಿವಿಧ ಘಟಕ ಹಾಗೂ ಜಿಲ್ಲೆಗಳಿಂದ ಬಂದಿದ್ದು, ಇವುಗಳಲ್ಲಿ 51 ಸ್ನಾತಕೋತ್ತರ ಪದವೀಧರರು, 407 ಪದವೀಧರರು, 16 ಶಿಕ್ಷಕ ವೃತ್ತಿಗೆ ತರಬೇತಿ ಪಡೆದವರು, 106 ಇಂಜಿನಿಯರಿಂಗ್, 11 MBA, 13 ಡಿಪ್ಲೊಮಾ ಹಾಗೂ 83 ಮಾಜಿ ಸೈನಿಕ ಸಿಬ್ಬಂದಿಗಳು ಸಹ ಇರುತ್ತಾರೆ.
ಪರೀಕ್ಷಾರ್ಥಿಗಳಿಗೆ ಗೋರೆ ಸಮಿತಿಯ ವರದಿಯಂತೆ ಮತ್ತು ಮಾನ್ಯ ಡಿಜಿಪಿ ತರಬೇತಿ ಬೆಂಗಳೂರವರ ಪರಿಷ್ಕೃತ ಪಠ್ಯಕ್ರಮದಂತೆ ಒಳಾಂಗಣ ಮತ್ತು ಹೊರಾಂಗಣ ವಿಷಯದಲ್ಲಿ ತರಬೇತಿ ನೀಡಲಾಗಿರುತ್ತದೆ. ಎಪಿಸಿ ಪರೀಕ್ಷಾರ್ಥಿಗಳಿಗೆ ಒಳಾಂಗಣ ವಿಭಾಗದಲ್ಲಿ ಕಾನೂನು, ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ, ಪೊಲೀಸ್ ಆಡಳಿತ ಮತ್ತು ಸಂಘಟನೆ, ಮಾನವನ ವರ್ತನೆ ಮತ್ತು ಮನೋವಿಜ್ಞಾನ, ಪೊಲೀಸ್ ಕರ್ತವ್ಯಗಳು, ಕಂಪ್ಯೂಟರ್ ಮತ್ತು ವೈರ್ಲೆಸ್ ವಿಷಯಗಳ ಬಗ್ಗೆ ಬೋಧಿಸಲಾಗಿದೆ. ಸಿಪಿಸಿ ಪರೀಕ್ಷಾರ್ಥಿಗಳಿಗೆ ಐಪಿಸಿ, ಸಿಆರ್ಪಿಸಿ, ಮನಃಶಾಸ್ತ್ರ ಮತ್ತು ಅಪರಾಧಶಾಸ್ತ್ರ, ಸ್ಥಳೀಯ ಮತ್ತು ವಿಶೇಷ ಕಾಯ್ದೆಗಳು, ಪೊಲೀಸ್ ಮ್ಯಾನ್ಯಲ್ ಭಾಗ 1, 2 ಹಾಗೂ 3, ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ, ಪೊಲೀಸ್ ಆಡಳಿತ ಮತ್ತು ಸಂಘಟನೆ, ಕಂಪ್ಯೂಟರ್ ಮತ್ತು ವೈರ್ಲೆಸ್ ವಿಷಯಗಳ ಬಗ್ಗೆ ಬೋಧಿಸಲಾಗಿದೆ. ಹೊರಾಂಗಣದಲ್ಲಿ ಪಿಟಿ, ಕವಾಯತು, ಶಸ್ತ್ರ ತರಬೇತಿ, ಲಾಠಿ, ಟಿಯರ್ ಗ್ಯಾಸ್, ದೊಂಬಿ ನಿಯಂತ್ರಣ ಕಾರ್ಯಾಚರಣೆ, ಫೀಲ್ಡ್ ಕ್ರಾಫ್ಟ್ ಬಗ್ಗೆ ತರಬೇತಿಯನ್ನು ಕೊಡಲಾಗಿದೆ. ವೆಪನ್ ಟ್ರೈನಿಂಗ್ ನಲ್ಲಿ .22 ರೈಫಲ್, 410 ಮಸ್ಕೆಟ್, .303 ರೈಫಲ್, .38 ರಿವಾಲ್ವರ್, 7.60 SLR ಮತ್ತು AK-47 ಶಸ್ತ್ರಗಳನ್ನು ಉಪಯೋಗಿಸುವ ಬಗ್ಗೆ ತರಬೇತಿ ನೀಡಲಾಗಿದೆ. .303 ರೈಫಲ್ನಲ್ಲಿ ಗುರಿ ಅಭ್ಯಾಸ ಮತ್ತು ಪರೀಕ್ಷೆಯನ್ನು ನಡೆಸಲಾಗಿದೆ. ಸ್ಫೋಟಕ ವಸ್ತುಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆಯನ್ನು ಸಹ ನೀಡಲಾಗಿರುತ್ತದೆ. ಒಳಾಂಗಣ ವಿಭಾಗಗಳಲ್ಲಿ ಶ್ರೀ ರಘು HM PI DPO ರಾಮನಗರವರಿಂದ ಬೆರಳು ಮುದ್ರೆ ವಿಷಯದ ಬಗ್ಗೆ, ಶ್ರೀಮತಿ ಶುಭಾಂಬಿಕಾ WPSI ಚನ್ನಪಟ್ಟಣ ಸಂಚಾರ ಪೊಲೀಸ್ ಠಾಣೆಯವರಿಂದ ರಸ್ತೆ ಸಂಚಾರ ನಿಯಮಗಳ ವಿಷಯದ ಬಗ್ಗೆ, ಡಾಕ್ಟರ್ ಪ್ರದೀಪ್ ಕುಮಾರ್ ಪ್ರೊಫೆಸರ್ ವಿಧಿವಿಜ್ಞಾನ ಕೇಂದ್ರ ಚಾಮರಾಜನಗರ ಜಿಲ್ಲೆಯವರಿಂದ ವಿಧಿವಿಜ್ಞಾನ ಮತ್ತು ಔಷಧ ವಿಷಯಗಳ ಬಗ್ಗೆ, ಡಾಕ್ಟರ್ CR ಚಂದ್ರಶೇಖರ್ ಮನೋವೈದ್ಯರು ನಿವೃತ್ತ ಪ್ರಾಧ್ಯಾಪಕರು, ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರವರಿಂದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿನಾಂಕ 12/10/2021 ಮಾನಸಿಕ ಆರೋಗ್ಯದ ವಿಷಯದ ಬಗ್ಗೆ, ಪೊಲೀಸ್ ಪ್ರಧಾನ ಕಚೇರಿ ಸುತ್ತೋಲೆಯಂತೆ HDFC ಬ್ಯಾಂಕ್ ವತಿಯಿಂದ ಕಾರ್ಪೊರೇಟ್ ಸ್ಯಾಲರಿ ಅಕೌಂಟ್ ಆಫರ್ ಅಂಡ್ ಪ್ಯಾಕೇಜ್ ಬಗ್ಗೆ, ಶ್ರೀ ಮಹಾಲಿಂಗೇಶ್ PSI ವೈರ್ಲೆಸ್ DPO ರಾಮನಗರ ಅವರಿಂದ ನಿಸ್ತಂತು ವಿಷಯದ ಬಗ್ಗೆ, ಶ್ರೀ ವಿಜಯ್ MC ಸಿಸ್ಟಮ್ ಅಡ್ಮಿನ್ DPO ರಾಮನಗರವರಿಂದ ಪೊಲೀಸ್ ಐಟಿ ವಿಷಯದ ಬಗ್ಗೆ, ಶ್ರೀ ಮಂಜುನಾಥ್ DFO ರಾಮನಗರವರಿಂದ ಫೈರ್ ಪ್ರಿವೆನ್ಷನ್ ಅಂಡ್ ಫೈರ್ ಫೈಟಿಂಗ್ ಎಂಬ ವಿಷಯಗಳ ಬಗ್ಗೆ, ಶ್ವಾನದಾಳ ರಾಮನಗರ ಜಿಲ್ಲೆ ಅಧಿಕಾರಿ ಸಿಬ್ಬಂದಿಗಳಿಂದ ಪೊಲೀಸ್ ಡಾಗ್ ಸ್ಕ್ವಾಡ್ ಅಂಡ್ ರೈಟ್ಸ್ ಯೂಸ್ ವಿಷಯಗಳ ಬಗ್ಗೆ ನುರಿತ ತಜ್ಞರಿಂದ ಅತಿಥಿ ಉಪನ್ಯಾಸವನ್ನು ಏರ್ಪಡಿಸಲಾಗಿರುತ್ತದೆ. ಹೊರಾಂಗಣ ವಿಭಾಗದಲ್ಲಿ ಶ್ರೀ ದಿಲೀಪ್ ಕುಮಾರ್ ಮೈಸೂರು ಅವರಿಂದ ಕರಾಟೆ ವಿಷಯದ ಬಗ್ಗೆ, ಶ್ರೀ ಹನುಮಂತ ಕೊಂಗನಹಳ್ಳಿ ಗುಪ್ತಚರ ಅಧಿಕಾರಿ ರಾಜ್ಯ ಗುಪ್ತವಾರ್ತೆ ಬೆಂಗಳೂರವರಿಂದ ಬಾಂಬ್ ನಿಷ್ಕ್ರಿಯ ಮತ್ತು ತಪಾಸಣೆ ವಿಷಯದ ಬಗ್ಗೆ ನುರಿತ ತಜ್ಞರಿಂದ ಅತಿಥಿ ಉಪನ್ಯಾಸವನ್ನು ಏರ್ಪಡಿಸಲಾಗುತ್ತದೆ. ಪಠ್ಯಕ್ರಮಾನುಸಾರ ಶೈಕ್ಷಣಿಕ ಪ್ರವಾಸದ ಅಂಗವಾಗಿ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣ, ಮಂಡ್ಯ ಜಿಲ್ಲೆಯ KRS ಡ್ಯಾಮ್ ಸ್ಥಳಗಳಿಗೆ ಪ್ರವಾಸ ಕೈಗೊಂಡು ಅತಿ ಮುಖ್ಯ ಸ್ಥಾವರಗಳ ಭದ್ರತೆ ಬಗ್ಗೆ ಪರೀಕ್ಷಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗಿರುತ್ತದೆ. ಸ್ಥಳೀಯ ಕಣ್ವ ಡ್ಯಾಮ್ SRS ಬೆಟ್ಟಕ್ಕೆ ರೂಟ್ ಮಾರ್ಚ್ ಕರೆದೊಯ್ಯಲಾಗಿರುತ್ತದೆ ಹಾಗೂ ರಾಮನಗರ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ಪ್ರಾತ್ಯಕ್ಷ ತರಬೇತಿ ನೀಡಲಾಗಿರುತ್ತದೆ. ಬೆಳ್ಳಿ ಹೆಲ್ತ್ ಅಂಡ್ ಸೋಷಿಯಲ್ ಸರ್ವಿಸ್ ಫೌಂಡೇಶನ್ ರಾಮನಗರ ಜಿಲ್ಲೆಯವರಿಂದ ಎಲ್ಲ ಪರೀಕ್ಷಾರ್ಥಿಗಳಿಗೆ ರಕ್ತ ಪರೀಕ್ಷೆ ಮಾಡಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗಿರುತ್ತದೆ. ಕೋವಿಡ್-19 ಸಂದರ್ಭದಲ್ಲಿ ಪರೀಕ್ಷಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಕಾಳಜಿ ವಹಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಒಳಾಂಗಣ ಮತ್ತು ಹೊರಾಂಗಣ ತರಗತಿಯನ್ನು ನೀಡಲಾಗಿರುತ್ತದೆ. ಅಲ್ಲದೆ ಪರೀಕ್ಷಾರ್ಥಿಗಳಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ತಂಗುದಾಣಗಳಲ್ಲಿ ಭೋಜನಾಲಯಗಳಲ್ಲಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುತ್ತದೆ. ಕೋವಿಡ್-19 ಸಂಬಂಧ ಮಾನ್ಯ ADGP ತರಬೇತಿ ಬೆಂಗಳೂರು ರವರು ತರಬೇತಿ ಶಾಲೆಯ ಬೋಧಕೇತರ ವೃಂದಕ್ಕೆ ಮಾಸ್ಕ್, ಸ್ಯಾನಿಟೈಸರ್, ಗ್ಲೌಸ್, PPE ಕಿಟ್, ಸ್ಟೀಮರ್ ಇತ್ಯಾದಿ ಸುರಕ್ಷತಾ ಸಾಮಗ್ರಿಗಳನ್ನು ಖರೀದಿಸಲು ಪ್ರಧಾನ ಕಚೇರಿಯಿಂದ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಸಿರುತ್ತಾರೆ. ಬಿಡುಗಡೆಯಾದ ಅನುದಾನಗಳನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಲಾಗಿರುತ್ತದೆ. ಪ್ರಸ್ತುತ ತರಬೇತಿ ಶಾಲೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ಪರೀಕ್ಷಾರ್ಥಿಗಳಿಗೆ ಮೊದಲನೇ ಮತ್ತು ಎರಡನೇ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆಗಳನ್ನು ಹಾಕಿಸಲಾಗಿರುತ್ತದೆ. ಮೇಲ್ಕಂಡ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಮಾನ್ಯರು ಮೇಲಿಂದ ಮೇಲೆ ಆನ್ಲೈನ್ ವಿಡಿಯೋ ಸಂವಾದ ನಡೆಸಿ ಸೂಕ್ತ ಮಾರ್ಗದರ್ಶನ ನೀಡಿರುತ್ತಾರೆ. ಪರೀಕ್ಷಾರ್ಥಿಗಳು ತಮ್ಮ ಮಾತೃ ಘಟಕಗಳಲ್ಲಿ ಶ್ರದ್ಧೆ ಮತ್ತು ಜವಾಬ್ದಾರಿತನದಿಂದ ಒಳ್ಳೆಯ ಕೆಲಸ ಮಾಡಿ ಈ ತರಬೇತಿ ಶಾಲೆಗೆ ಮತ್ತು ಇಲಾಖೆಗೆ ಒಳ್ಳೆಯ ಹೆಸರು ತರುತ್ತಾರೆ ಎಂದು ನಂಬಿರುತ್ತೇನೆ. ಪ್ರಸ್ತುತ ಮಹಾಮಾರಿ ಕೋವಿಡ್-19 ಪರಿಸ್ಥಿತಿಯಲ್ಲಿ ಬಿಡುವಿಲ್ಲದ ಕೆಲಸಗಳ ನಡುವೆ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಪಥಸಂಚಲನ ಪರೀಕ್ಷೆ ನಡೆಸಿ ಬಹುಮಾನ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಿರುವ ಸನ್ಮಾನ್ಯ ಶ್ರೀ PS ಸಂಧು IPS DGP ಸಾಹೇಬರಿಗೂ, ಸನ್ಮಾನ್ಯ ಶ್ರೀ P ಹರಿಶೇಖರನ್ IPS ADGP ಸಾಹೇಬರಿಗೂ ನಾನು ತುಂಬು ಹೃದಯದ ಆಭಾರಿಯಾಗಿರುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ SP ರಾಮನಗರ ಜಿಲ್ಲೆಯವರು ಸಹ ಆಗಮಿಸಬೇಕಾಯ್ತದ ಕಾರಣಾಂತರದಿಂದ ಅವರು ಬರಲಾಗಿರೋದಿಲ್ಲ. ಅವ್ರಿಗೂ ಸಹ ನಾನು ತುಂಬ ಹೃದಯದ ಆಭಾರಿಯಾಗಿರುತ್ತೇನೆ ಎಂದು ತಿಳಿಸುತ್ತಾ ಈ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ತರಬೇತಿ ಅವಧಿಯ ಒಳಹೊರಗನ್ನು ಸಂಕ್ಷಿಪ್ತವಾಗಿ ಅರುಹಿ ವರದಿ ವಾಚನವನ್ನು ನೆರವೇರಿಸಿದ ಅಧಿಕಾರಿ ಗಣ್ಯರಿಗೆ ವಂದನೆಗಳು. ಈಗ ಮತ್ತೊಂದು ಅವಿಸ್ಮರಣೀಯ ಘಟನೆಗೆ ಸಾಕ್ಷಿಯಾಗಲಿರುವ ಕಾರ್ಯ ಬಹುಮಾನ ವಿತರಣೆ ಕಾರ್ಯಕ್ರಮ. ಕಳೆದ 8 ತಿಂಗಳ ಬುನಾದಿ ತರಬೇತಿ ಅವಧಿಯಲ್ಲಿ ತರಬೇತಿ ಪಡೆದು ನಡೆಸಿದ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅತ್ಯುತ್ತಮರಾಗಿ ಹೊರಹೊಮ್ಮಿರುವ ಪ್ರಶಿಕ್ಷಣಾರ್ಥಿಗಳು ಇದೀಗ ನಮ್ಮ ಮುಂದೆ ಸಜ್ಜಾಗಲಿದ್ದಾರೆ. ಅವರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಅಭಿಮಾನದ ಚಪ್ಪಾಳೆ. ಘೋರೆ ಕಮಿಟಿಯ
ನಿಗದಿಯಾದಂತೆ ಮೂಲ ತರಬೇತಿಯಲ್ಲಿ ಭಾಗವಹಿಸಿದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಒಳಾಂಗಣ ಹೊರಾಂಗಣ ವಿಷಯಗಳಲ್ಲಿ ಮಾತ್ರವಲ್ಲದೆ ಫೈರಿಂಗ್ ವಿಭಾಗದಲ್ಲಿಯೂ ಕೂಡ ತಮ್ಮ ವಿಶೇಷ ಛಾಪನ್ನು ಮೂಡಿಸಿ ಇದೀಗ ಬಹುಮಾನಗಳನ್ನು ಪಡೆದುಕೊಳ್ಳುವತ್ತ ಸಜ್ಜಾಗಿದ್ದಾರೆ. ಈ ಬಹುಮಾನ ವಿತರಣೆ ಕಾರ್ಯಕ್ರಮವು 3 ವಿಭಾಗಗಳಲ್ಲಿ ನಡೆಯಲಿದೆ. ಒಳಾಂಗಣ, ಹೊರಾಂಗಣ ಹಾಗೂ ಫೈರಿಂಗ್ ವಿಭಾಗದಲ್ಲಿ ಬಹುಮಾನಗಳನ್ನು ನೀಡುವುದಾಗಿದೆ. ಸಶಸ್ತ್ರ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು ಹಾಗೂ ಸಶಸ್ತ್ರ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು ಈ ಬಹುಮಾನಗಳನ್ನು ಇದೀಗ ಸ್ವೀಕಾರ ಮಾಡಲಿದ್ದಾರೆ. ಬಹುಮಾನ ವಿಜೇತರೇ ಎಲೆ ಬಹುಮಾನ ವಿಜೇತರೇ ಮಧ್ಯಕ್ಕೆ ಸರಿವಂತಿಸಿ. ಬಹುಮಾನ ವಿಜೇತರೇ ವಂದಿಸಿ ಇಳಿಸಿ. ಬಹುಮಾನ ವಿಜೇತರೇ ವಿಶ್ರಾಂತಿ. ಮೊದಲಿಗೆ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ಒಳಾಂಗಣ
ಸಾವಧಾನ. ಬಹುಮಾನ ವಿಜೇತರೇ ಮಧ್ಯಕ್ಕೆ ತಿರುವಂತಿಸಿ. ಬಹುಮಾನ ವಿಜೇತರೇ ಇಳಿಸಿ. ಬಹುಮಾನ ವಿಜೇತರೇ ಹಿಂದಕ್ಕೆ ತಿರುಗಿ. ಬಹುಮಾನ ವಿಜೇತರೇ ಮಧ್ಯದಿಂದ ಶೀಘ್ರ ನಡೆ. ಯಶಸ್ವಿ ತರಬೇತಿಯನ್ನು ಪ್ರಶಸ್ತಿಯಾಗಿ ಪಡೆದುಕೊಂಡಂತಹ ವಿಜೇತ ಪ್ರಶಿಕ್ಷಣಾರ್ಥಿಗಳು ಪ್ರಶಸ್ತಿಯನ್ನು ಪಡೆದ ಸಂಭ್ರಮದಲ್ಲಿ ಗೆಲುವಾಗಿ ಇದೀಗ ತಮ್ಮ ತಮ್ಮ ತಂಡಗಳಿಗೆ ಸೇರ್ಪಡೆಯಾಗುತ್ತಿರುವ ದೃಶ್ಯ. ಕಾನೂನು ವಿಷಯಗಳಲ್ಲಿ ಹೊರಾಂಗಣ ವಿಷಯಗಳಾದ ಐಪಿಸಿ, ಸಿಆರ್ಪಿಸಿ, ಸ್ಪೆಷಲ್ ಅಂಡ್ ಲೋಕಲ್ ಲಾಸ್, ಎವಿಡೆನ್ಸ್ ಆಕ್ಟ್, ಸ್ಥಳೀಯ ಹಾಗೂ ವಿಶೇಷ ಕಾನೂನುಗಳೊಂದಿಗೆ ಇತರೆ ಎಲ್ಲ ಕಾನೂನುಗಳ ಚೌಕಟ್ಟಿನಲ್ಲಿ ತರಬೇತಿಯನ್ನು ಪಡೆದ ಪ್ರಶಿಕ್ಷಣಾರ್ಥಿಗಳು, ಅದೇ ರೀತಿ ವೆಪನ್ ಟ್ರೈನಿಂಗ್, ಪಿಟಿ, ಪರೇಡ್, ಡ್ರಿಲ್ ಹಾಗೂ ಎಲ್ಲ ಶಸ್ತ್ರಾಸ್ತ್ರಗಳ ತರಬೇತಿಯನ್ನು ಪಡೆದ ಪ್ರಶಿಕ್ಷಣಾರ್ಥಿಗಳು ಇಂದು ಯಶಸ್ವಿಯಾಗಿ ತಮ್ಮ ಮಾತೃಕಟ್ಟೆಗಳಿಗೆ ನಿರ್ಗಮಿಸುತ್ತಿರುವ ಸಮಯ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವು ಹಾಗೂ ಮುಖ್ಯ ಅತಿಥಿಗಳು. ನಮಸ್ಕಾರ. ವೇದಿಕೆ ಮೇಲೆ ನಮ್ಮ ಜೊತೆಗೆ ಉಪಸ್ಥಿತರು ನಿಮ್ಮ ADG ಸಾಹೇಬ್, ADG ಟ್ರೈನಿಂಗ್ ಶ್ರೀ ಹರಿಶೇಖರ್, SP ಶ್ರೀ ಶೈಲೇಂದ್ರ, ಇದು ಪ್ರಿನ್ಸಿಪಲ್ KSPTS ಚನ್ನಪಟ್ಟಣ, ಜೊತೆಗೆ ನಮ್ಮ ಇಂಡೋರ್ ಔಟ್ಡೋರ್ ಸ್ಟಾಫ್, ಆಮೇಲೆ ನಮ್ಮ ಪಾಸಿಂಗ್ ಔಟ್ ಪರೇಡ್ದು ಯಂಗ್ ಕೆಡೆಟ್ಸ್, 66 ಬ್ಯಾಚ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಸ್, 7ನೇ ಬ್ಯಾಚ್ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ಸ್, ಎಲ್ಲ ಸೇರಿ 718 ಜೆಂಟಲ್ಮೆನ್ ಕೆಡೆಟ್ಸ್. ಇವತ್ತು ಪರೇಡ್ ಸ್ಟ್ಯಾಂಡರ್ಡ್ ನಾನು ನೋಡಿದ್ದೀವಿ. ಐ ವುಡ್ ಈಸಿಲಿ ಸೇ ಒನ್ ಆಫ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ದಿ ಮಾರ್ಚ್. ನಾನು BSFನಲ್ಲಿ 7 ವರ್ಷ ಕೆಲಸ ಮಾಡಿದ್ದೀವಿ. ಕಾಶ್ಮೀರ್ನಲ್ಲಿ 2.5 years IG ಕಾಶ್ಮೀರ್, ಎಲ್ಲ ಬಾರ್ಡರ್ LC ನಮ್ಮ ಜೂರಿಸ್ಡಿಕ್ಷನ್. ಇಲ್ಲಿ ಸುಮಾರು ಎಕ್ಸ್ ಸರ್ವಿಸ್ ಮೆನ್ ನೋಡಿದ್ದೀವಿ. ಅಲ್ಲಿಂದ ಒಡಿಶಾ ಆ್ಯಂಟಿ ನಕ್ಸಲ್ ಆಪರೇಷನ್ಸ್ 2.5 years. ಸುಮಾರು ಪಾಸಿಂಗ್ ಔಟ್ ಪರೇಡ್ ನಾನು ಅಟೆಂಡ್ ಮಾಡಿದ್ದೀವಿ. ಚೀಫ್ ಗೆಸ್ಟ್ ಇದು ಪೊಸಿಷನ್ ಇಂದ ಆರ್ಮಿದು ಪಾಸಿಂಗ್ ಔಟ್ ಪರೇಡ್, JNK ಲೈಟ್ ಇನ್ಫೆಂಟ್ರಿ ಪಾಸಿಂಗ್ ಔಟ್ ಪರೇಡ್. ನಿಮ್ಮದು ಸ್ಲೋ ಮಾರ್ಚ್ ವಾಸ್ ಪರ್ಫೆಕ್ಟ್. ಯುವರ್ ರೆಗ್ಯುಲರ್ ಮಾರ್ಚಿಂಗ್ ವಾಸ್ ಆಲ್ಸೋ ಆಫ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್. I congratulate the principal, Mr. Shailendra, and all the outdoor staff for putting in so much of hard work in taking out the best out of these young recruits who joined the PTS Channapatna just a few months back. It shows the commitment of the staff and the willingness to learn and to excel of these young gentlemen trainees present on the parade ground. Congratulations once again. You have now joined the elite Karnataka Police. ಇದು ಸಾಧಾರಣ ಕೆಲಸ ಅಲ್ಲ. It is not a job. IT ಸೆಕ್ಟರ್ದು ಕೆಲಸ, IT ಸೆಕ್ಟರ್ದು ಜಾಬ್, ಇದು ಬೇರೆ ಕಡೆ ಜಾಬ್, ಅದು ಜಾಬ್. ಇದು ಸರ್ವಿಸ್. You are here to serve the nation, serve Karnataka, serve the people. ಪೊಲೀಸ್ ಇದು ಒಂದು ಸರ್ವಿಸ್ ಇದೆ. ಇಂಡಿಯನ್ ಪೊಲೀಸ್ ಸರ್ವಿಸ್ ಹೇಳ್ತಾ ಇದೆ, KSPS ಸರ್ವಿಸ್ ಹೇಳ್ತಾ ಇದೆ.
It is not a job. Job andre fixed hours 9 to 5 ಕೆಲಸ ಮುಗಿಸ್ಕೊಂಡು ಮನೆ. ಪೊಲೀಸ್ ಕೆಲಸ ಅಲ್ಲ. Police is 24/7, day and night. We are on duty 24/7. ನಮ್ದು ಕೆಲಸ ಸೊಸೈಟಿದು ಸೇಫ್ಟಿ, ದೇಶದ ರಕ್ಷಾ. ಆರ್ಮಿ, ನೇವಿ, ಏರ್ ಫೋರ್ಸ್ ಡ್ಯೂಟೀಸ್ ಬಾರ್ಡರ್ ಹತ್ರ ಇದೆ, BSF ಡ್ಯೂಟಿ ಬಾರ್ಡರ್ ಹತ್ರ ಇದೆ, CRP ಡ್ಯೂಟಿ ಇಂಟರ್ನಲ್ ಸೆಕ್ಯೂರಿಟಿ ಇದೆ. ನಮ್ಮ ಡ್ಯೂಟಿ ನಮ್ಮ ಸಿಟಿಸನ್ಸ್ ಜೊತೆಗೆ ಇದೆ, ಸರ್ವಿಸ್. We are here to serve the people. ಕರ್ನಾಟಕ ಪೊಲೀಸ್ ಒಂದು ಟ್ರೆಡಿಷನ್ ಇದೆ, ಪೊಲೈಟ್ನೆಸ್. ಯಾವಾಗ ಜನ ಪೊಲೀಸ್ ಸ್ಟೇಷನ್ ಹೋದ್ಮೇಲೆ ಭಯ ಇಲ್ಲ. ಲಾಟ್ ಆಫ್ ಪೀಪಲ್ ಹ್ಯಾವ್ ಟೋಲ್ಡ್ ಮೀ, ಸರ್ ನಾನು ಪೊಲೀಸ್ ಸ್ಟೇಷನ್ ಹೋಗುವಾಗ ನಮಗೆ ಭಯ ಇಲ್ಲ. ಬಟ್ ಸುಮಾರು ಸ್ಟೇಟ್ಸ್ ನಲ್ಲಿ ಪೊಲೀಸ್ ಸ್ಟೇಷನ್ ಹೋಗುವಾಗ ಬಹಳ ಭಯ ಬರ್ತಾ ಇದೆ. ಬಿಕಾಸ್ ಕರ್ನಾಟಕ ಪೊಲೀಸ್ ಟ್ರೆಡಿಷನ್ ಸರ್ವಿಸ್ ಇದೆ. We are here to serve the people. We are public servants. ನಮ್ಮ ಸಂಬಳ ಟ್ಯಾಕ್ಸ್ ಪೇಯರ್ ಕಡೆಯಿಂದ ಬರ್ತಾ ಇದೆ. So we are to serve the people of the state. ಯಾರಾಗ್ಲಿ, the poorest of the poor to the mightiest of the mighty, ಎಲ್ಲರಿಗೆ ಒಂದೇ ತರ ಟ್ರೀಟ್ ಮಾಡಬೇಕು. ಯಾವುದು ಭೇದ ಭಾವ ಮಾಡಬಾರ್ದು. You have taken an oath to serve the country. You have to live up to that oath. We have taken the oath in the presence of our national flag and the Karnataka police flag. Do not do anything in your career which will sully the image of these two flags. You are sworn to protect them at all costs, even at the cost of your life. ಬಹಳ ದೊಡ್ಡ ಜವಾಬ್ದಾರಿ ಇದೆ. It is not a small responsibility. ಇದು ಆರ್ಡಿನರಿ ಕೆಲಸ ಅಲ್ಲ, ಇದು ಪೊಲೀಸ್ ಸರ್ವಿಸ್ ಇದೆ. You are here to serve the common man, the poor, the needy. ಇದು ನಿಮ್ದು ಯೂನಿಫಾರ್ಮ್, ನಿಮ್ದು ಕವಚ್ ಇದೆ. It will protect you from all evil. ಇದು ದೇಶದು, the country's situation around the borders, you must have read. You are all educated people. I am very impressed with your education qualifications. Very highly educated. You are all aware of what China is doing. It wants to grab our territory, but the political leadership is very firm. No more. We will fight. We will fight and we will ensure that we win. We will not allow even 1 millimeter of our sacred Bharat Mata's land be taken by any foreign enemy. ಪಾಕಿಸ್ತಾನ್ ಇಂದ ನಿಮಗೆ ಎಲ್ಲ ಮಾಹಿತಿ ಇದೆ. ಡ್ರಗ್ಸ್ ಬರ್ತಾ ಇದೆ, ವೆಪನ್ಸ್ ಬರ್ತಾ ಇದೆ, ಎಕ್ಸ್ಪ್ಲೋಸಿವ್ಸ್ ಬರ್ತಾ ಇದೆ. ಇದು ಡ್ರೋನ್ ಮುಖಾಂತರ ಬರ್ತಾ ಇದೆ, ಸ್ಮಗ್ಲಿಂಗ್ ನಡೀತಾ ಇದೆ. ಬಹಳ ಚಾಲೆಂಜಿಂಗ್ ಟೈಮ್ ಇದೆ. You have to be extra alert and vigilant. We don't know who the enemy is. ಅಲ್ಲಿ ಬಾರ್ಡರ್ ಹತ್ರ ಎನಿಮಿ ನಿಮಗೆ ಆ ಕಡೆ ಕಾಣ್ತಾ ಇದೆ, ಬೇರೆ ತರಹದ ಯೂನಿಫಾರ್ಮ್ ಇದೆ, ಬೇರೆ ತರಹದ ಕಾಣ್ತಾ ಇದೆ. ಬಟ್ ಇನ್ ದಿ ಸ್ಟೇಟ್, ಇನ್ ದಿ ಕಂಟ್ರಿ, ನಮ್ದು ದುಶ್ಮನ್ ನಮ್ಮ ಪಕ್ಕದಲ್ಲಿ ಇರಬಹುದು.
So we have to be extra vigilant, extra alert to ensure that no evil eye is cast on our nation, and we are here to serve the nation in terms of the safety and security of its citizens and the nation. If the nation survives, we survive. So it is most important that we do our duty with the utmost dedication. I have seen ಸುಮಾರು ಜನ ನಮಗೆ ಹೇಳಿದ್ದಾರೆ, ಸರ್ ಕನ್ನಡಿಗ ಜನಗೆ ಬೇರೆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ, ಎಲ್ಲ ಸುಳ್ಳೇ ಇದೆ. ನಾನು ಕಾಶ್ಮೀರ್ನಲ್ಲಿ 16,000 ಫೀಟ್ ಹತ್ರ ನಮ್ಮದು BSF ಪೋಸ್ಟ್ಸ್ ಇದೆ, ಹೈ ಆಲ್ಟಿಟ್ಯೂಡ್. ಇದು ವಿಂಟರ್ ಟೈಮ್ನಲ್ಲಿ ಟೆಂಪ್ರೇಚರ್ -45 ಅಂದರೆ ಯು ಕ್ಯಾನ್ ನಾಟ್ ಇಮ್ಯಾಜಿನ್. ಎಕ್ಸ್ ಸರ್ವಿಸ್ಮೆನ್ ಯಾರ್ಯಾರಲ್ಲಿ ಕೆಲಸ ಮಾಡಿದ್ದಾರೆ ಕೇಳಿ, 6 ತಿಂಗಳು ಸ್ನಾನ ಮಾಡಲಿಕ್ಕೆ ಆಗಲ್ಲ. ಆ ತರದ್ದು ಕಂಡೀಷನ್ ನಲ್ಲಿ ನಮ್ಮ ಕನ್ನಡಿಗ ಜನ ಕೆಲಸ ಮಾಡ್ತಾ ಇದ್ದಾರೆ. BSF ನಲ್ಲಿ, ಆರ್ಮಿನಲ್ಲಿ, CRP ನಲ್ಲಿ. So Kannadigas are second to none, they are the best. Always keep that in mind. You can do anything. ಏನು ನಿಮಗೆ ಚಾಲೆಂಜ್ ಯಾರು ಕೊಡ್ತಾ ಇದೆ, ಯು ಕ್ಯಾನ್ ಡಿಫೀಟ್ ಹಿಮ್. ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ಯು ಆರ್ ದ ಬೆಸ್ಟ್. And with all your educational qualifications, you are excellent outdoors, I am sure you will do very well in your future. ಸುಮಾರು ಜನ ಗ್ರಾಜುಯೇಟ್ಸ್, ಇಂಜಿನಿಯರ್ಸ್ ಇದೆ, ಲಾಯರ್ಸ್ ಇದೆ, ಕಂಪ್ಯೂಟರ್ ಡಿಪ್ಲೊಮಾ ಹೋಲ್ಡರ್ಸ್ ಇದೆ. Try and specialize in some field or the other. IT ಜನ, ಕಂಪ್ಯೂಟರ್ ಸ್ಪೆಷಲಿಸ್ಟ್, ಯಾರು ಲಾ ಗ್ರಾಜುಯೇಟ್ಸ್, ಕೀಪ್ ಅಪ್ಡೇಟೆಡ್ ಇನ್ ಯುವರ್ ಫೀಲ್ಡ್. ಮುಂದೆ ಇದು ಪ್ರೋಗ್ರೆಸ್ ಮಾಡಲಿಕ್ಕೆ ಬಹಳ ಸ್ಕೋಪ್ ಇದೆ. ಸೊ ಐ ವುಡ್ ರಿಕ್ವೆಸ್ಟ್ ಯು, once you come into the police department, don't forget your basic graduation, post-graduation training and subjects. Keep yourself updated. You will get a lot of opportunities to specialize and to do very well in your own fields of graduation, post-graduation. Today is the age of specialization, and after seeing the high level of qualifications, I am so happy to see that you can and will do very well in your professional career wherever you are deployed. Police work, as I told you, is a very noble work. We are here to serve. ಇದು ಕೋವಿಡ್ 1, 2, 3 ಆಗಿದೆ. ಆ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಕೆಲಸ ಯಾರು ಮಾಡಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್. ಮ್ಯಾಕ್ಸಿಮಮ್ ಜನಕ್ಕೆ ಕೋವಿಡ್ ಯಾರಿಗೆ ಆಗಿದೆ? ಪೊಲೀಸ್ ಡಿಪಾರ್ಟ್ಮೆಂಟ್. ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದಾರೆ. ಬಟ್ ಇದು ಕೆಲಸ ಕಷ್ಟದ ಕೆಲಸ, 24/7. ಇದು ಸೊಸೈಟಿ ನಮಗೆ ಬಹಳ ರೆಸ್ಪೆಕ್ಟ್ ಮಾಡ್ತಾ ಇದೆ, ಬಹಳ ಹೆಮ್ಮೆ ಕೊಡ್ತಾ ಇದೆ. ಸೊ ವಿ ಹ್ಯಾವ್ ಟು ಲಿವ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ and do our best. With these few words, I wish all of you on parade all the best in your future. Be proud of your service. Be proud of the police department which you serve. Be proud member of your society which you serve. Respect your elders and your parents. Understand the sacrifices your parents have made to see you reach this objective today.
Never forget the sacrifices of your parents. ತಂದೆ ತಾಯಿದು ಆಶೀರ್ವಾದ ಬಹಳ ಇಂಪಾರ್ಟೆಂಟ್ ಇದೆ. With these few words, I wish you all the best in your career, your future, and I hope and pray you excel in every field of service in the police department in the state of Karnataka. Jai Hind, Jai Karnataka. ಕವಾಯತಿನ ಬಗ್ಗೆ ಅತ್ಯಂತ ಹೆಚ್ಚಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇಲಾಖಾ ಕರ್ತವ್ಯದ ಮಹತ್ವ, ಸೇವೆಯ ಘನತೆಯನ್ನು ವಿಶೇಷವಾಗಿ ಅರ್ಹಿ ಶುಭ ಕೋರಿದ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಕಾರ್ಯಕ್ರಮದ ಅಂತಿಮ ಭಾಗ ವಂದನಾರ್ಪಣೆ. ಸರ್ವರಿಗೂ ವಂದಿಸಲಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಯ ಒಳಾಂಗಣ ವಿಭಾಗದ ಡಿಎಸ್ಪಿರವರಾದ ಶ್ರೀ LK ರಮೇಶ್. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣ ಇಲ್ಲಿ 66ನೇ CPC ಮತ್ತು 7ನೇ APC ತಂಡಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪೊಲೀಸ್ ಮಹಾನಿರ್ದೇಶಕರು CID ವಿಷಯಗಳು ಆದಂತಹ ಸನ್ಮಾನ್ಯ ಶ್ರೀ PS ಸಂಧು IPS ಸಾಹೇಬರವರಿಗೆ ಪೊಲೀಸ್ ತರಬೇತಿ ಶಾಲೆಯ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ಸಲ್ಲಿಸುವುದರ ಮೂಲಕ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಘಟಕದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕರಾದ ಶ್ರೀ P ಹರಿಶೇಖರನ್ IPS ರವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದು ಮಾನ್ಯರಿಗೂ ಸಹ ಪೊಲೀಸ್ ತರಬೇತಿ ಶಾಲೆಯ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ಸಲ್ಲಿಸುವುದರ ಮೂಲಕ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ V ಶೈಲೇಂದ್ರ ASPS ರವರು ಪ್ರಸ್ತುತ ತಂಡಗಳ ಅತ್ಯುತ್ತಮ ತರಬೇತಿಗೆ ಅವಿರತ ಶ್ರಮಿಸಿ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾಗಿದ್ದು ಮಾನ್ಯರಿಗೂ ಸಹ ತರಬೇತಿ ಶಾಲೆಯ ಪರವಾಗಿ ಇಲಾಖೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಆಹ್ವಾನಕ್ಕೆ ಮನ್ನಣೆ ನೀಡಿ ಆಗಮಿಸಿರುವ ರಾಮನಗರ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗ, ಆಹ್ವಾನಿತರು, ಪೊಲೀಸ್ ತರಬೇತಿ ಶಾಲೆಯ ಅಧಿಕಾರಿ ಸಿಬ್ಬಂದಿ ವರ್ಗ, ಪೊಲೀಸ್ ತರಬೇತಿ ಶಾಲೆಯ ಇಲಾಖೆಯ ಪರವಾಗಿ ತುಂಬು ಹೃದಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಶಿಕ್ಷಣಾರ್ಥಿಗಳ ಪಥಸಂಚಲನಕ್ಕೆ ಸೃಷ್ಟವಾದ ಸಂಗೀತ ನೀಡಿದ ಬ್ಯಾಂಡ್ ತಂಡಕ್ಕೆ, ಅಶ್ವಾರೋಹಿ ಪಡೆ ಮೈಸೂರು ತಂಡ ಹಾಗೂ ಪಥಸಂಚಲನದ ಕೇಂದ್ರ ಬಿಂದುಗಳಾದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ನಿರೂಪಕರಾದ ಶ್ರೀ SN ರಮೇಶ್, ಪೊಲೀಸ್ ಇನ್ಸ್ಪೆಕ್ಟರ್ KSPTS ಚನ್ನಪಟ್ಟಣ, ಶ್ರೀಮತಿ ಲಕ್ಷ್ಮಿ, ವರುಣ ಪೊಲೀಸ್ ಠಾಣೆ ಮೈಸೂರು ಜಿಲ್ಲೆಯವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಸಮಾಪ್ತಿಯಾಗುತ್ತದೆ. ಈ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಂತಿಮ ಭಾಗ ವಿದಳನ ಪಥಸಂಚಲನ ಫೀಲ್ ಆಫ್ ಪೆರೇಡ್ ಸಮಾವೇಶಗೊಳ್ಳಲಿದೆ. ನಿರ್ಗಮನ ಪಥಸಂಚಲನದ ಅಂತಿಮ ಪ್ರಕ್ರಿಯೆ ಫೀಲ್ ಆಫ್ ಪೆರೇಡ್ ವಿತರಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಪೆರೇಡ್ ಕಮಾಂಡರ್ ಬಾಹುಬಲಿ ತವನಪ್ಪ ಮಾದಿಗೊಂಡ ಅತಿಥಿ ಮಹೋದಯರಲ್ಲಿ ಈಗ ಅನುಮತಿಯನ್ನ ಕೋರಿದ್ದಾರೆ. ಮಾನ್ಯರೇ, ಕವಾಯತು ಮುಕ್ತಾಯವಾಗಿದ್ದು ವಿಧಾನ ನಡೆಗಾಗಿ ಅನುಮತಿ ಕೋರುತ್ತೇನೆ. ಗಣ್ಯರಲ್ಲಿ ಅನುಮತಿಯನ್ನು ಪಡೆದ ಪೆರೇಡ್ ಕಮಾಂಡರ್ ಇದೀಗ ತುಕಡಿಗಳಿಗೆ ಮುಂದಿನ ಆದೇಶವನ್ನ ನೀಡಿ ಫೀಲ್ ಆಫ್ ಪೆರೇಡ್ಗೆ ಚಾಲನೆಯನ್ನ ನೀಡಲಿದ್ದಾರೆ.
ರಾಜ್ಯದಿಂದ ವಿಧಾನ ನಡೆ. ಸಲ್ಲಿಸಿ ಗೌರವ ವಿದಾಯ ಕೋರುವ ಪ್ರಕ್ರಿಯೆಯು ಪೀಲ್ ಆಫ್ ಮಾರ್ಚ್. ಕಲಿಕೆ ನಿರಂತರ, ಗುರುವಂದನೆ ಅಜರಾಮರ ಅಂತಹ ಉನ್ನತ ಗುರುವಂದನಾ ಸಮಾರಂಭದಂತೆಯೂ ಕಾಣುವ ಈ ಪೀಲ್ ಆಫ್ ಪರೇಡ್ನ ಹಿನ್ನೆಲೆಯಲ್ಲಿ WR ಬ್ರಾನ್ಸ್ ವಿರಚಿತ ಭಾವನಾತ್ಮಕವಾಗಿ ಬಸಿದ ಚಿರನೂತನ ಗೀತೆ ದಿ ಹಾಲ್ ಲೈನ್ ಸೈನ್ ಗೀತೆಯನ್ನು ನೇಪಥ್ಯದಲ್ಲಿ ನುಡಿಸಲಾಗುತ್ತಿದೆ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ಸಮಗ್ರತೆ, ಅನನ್ಯತೆಯಲ್ಲಿ ಐಕ್ಯತೆಯನ್ನು ಕಾಪಾಡಲು ಪಣತೊಟ್ಟ ಪೊಲೀಸ್ ಯೋಧರು ತಾವೆಂದು ಗಂಭೀರ ವದನಾಲಂಕೃತರಾಗಿ ಶಸ್ತ್ರವಂದನೆಯನ್ನು ಗಣ್ಯರಿಗೆ ಸಮರ್ಪಿಸುತ್ತಾ ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. ಸವಿನೆನಪುಗಳ ಸುಳಿಯಲ್ಲಿ ಸಿಕ್ಕ ಹೃದಯವನ್ನು ನಿಶ್ಚಲತೆಗೆ ತರುವ ಧಾಟಿಯಲ್ಲಿ ತುಂಬಿದ ಹೃದಯಗಳಿಂದ ಸಂತಸದ ವಿದಾಯ ಕೋರುವಂತೆ ವಂದಿಸಿ ಸಾಗುತ್ತಿರುವ ನಮ್ಮ ನವ ಆರಕ್ಷಕರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಹೆಮ್ಮೆಯ ಚಪ್ಪಾಳೆ. ತರಬೇತಿ ಅವಧಿಯನ್ನು ಯಶಸ್ವಿಯಾಗಿ ಪಡೆದು ಪ್ರಾಯೋಗಿಕ ತರಬೇತಿಯನ್ನು ಪೂರೈಸಲು ತಮ್ಮ ಮಾತೃ ಘಟಕಗಳಿಗೆ ತೆರಳುತ್ತಿರುವ ಈ ಸಂದರ್ಭದಲ್ಲಿ ತರಬೇತಿ ಪಡೆದ ಈ ದೇಗುಲಕ್ಕೆ ತಮ್ಮ ಯಶಸ್ಸಿನ ಸಕಲ ಕಾರಣೀಕರ್ತರಿಗೆ ಗೌರವಪೂರ್ವಕವಾಗಿ ವಿದಾಯವನ್ನು ಸಮರ್ಪಿಸುತ್ತಾ ಸಾಗುತ್ತಿರುವ ದೃಶ್ಯ ನಮ್ಮ ಕಣ್ಣು ಮುಂದೆ ಜಾರಿಯಲ್ಲಿದೆ. ವಿವಿಧ ಪ್ರದೇಶಗಳಿಂದ ವಿಭಿನ್ನ ಸಾಂಸ್ಕೃತಿಕ ವೈವಿಧ್ಯಮಯ ಸ್ಥಳಗಳಿಂದ ಆಯ್ಕೆಯಾಗಿ ಒಗ್ಗೂಡಿದ ಸವಿನೆನಪುಗಳ ಬುತ್ತಿಯನ್ನು ಗೌರವ ಆಧಾರಗಳಿಂದ ಬಿಚ್ಚುತ್ತಾ ನಸುಮೊಗದ ಆರಕ್ಷಕರು ಸಮಭಾರದ ಹೆಜ್ಜೆಗಳನ್ನು ಹಾಕುತ್ತಾ ವಂದಿಸಿ ಸಾಗುತ್ತಿದ್ದಾರೆ. ಬಟರಾದ ಜವಾಬ್ದಾರಿಯನ್ನು ಹೊತ್ತು ಹೊಂಗನಸ ನೆನಪಲ್ಲಿ ಭಾವನಾತ್ಮಕವಾಗಿ ಅಡಿಯಿಡುತ್ತಾ ಮುನ್ನಡೆಯುತ್ತಿರುವ ಆರಕ್ಷಕರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಹೊಸ ಚಿಗುರು ಹಳೆ ಬೇರು ಹೂಡಿರಲು ಮರಸೊದು, ಹೊಸ ಯುಕ್ತಿ ಹಳೆ ತಪ್ಪದೊಡಗೂಡಿ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸ ಜೀವನಕ್ಕೆ ಮಂಕುತಿಮ್ಮ ಎಂಬ ಕವಿವಾಣಿಯಂತೆ ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಬದ್ಧರಾಗುವ ಆರಕ್ಷಕರು ತರಬೇತಿ ಅವಧಿಯ ಸಮಸ್ತ ಜ್ಞಾನವನ್ನ ಸಾಮಾಜಿಕ ಸೇವೆಗೆ ಮುಡಿಪಾಗಿಡಿಸುವ ವಾಗ್ದಾನವನ್ನ ತೊಟ್ಟು ಹೆಜ್ಜೆ ಇಟ್ಟು ಇದೀಗ ಮುಂದೆ ಸಾಗುತ್ತಿದ್ದಾರೆ. ಕರ್ನಾಟಕ ಪೊಲೀಸರಾದ ನಾವು ಯಶಸ್ಸಿಗಾಗಿ, ಸೇವೆಗಾಗಿ ಹಲವಾರು ಧ್ಯೇಯೋದ್ದೇಶ ಹಾಗೂ ಮೌಲ್ಯಗಳನ್ನು ನಾವು ಬಳಸುತ್ತಿದ್ದೇವೆ. ನಾವು ಸಾರ್ವಜನಿಕ ಹಕ್ಕುಗಳನ್ನು ರಕ್ಷಿಸಿ ಕಾನೂನನ್ನು ಎತ್ತಿ ಹಿಡಿಯಲು ಪ್ರತಿಜ್ಞಾಬದ್ಧರಾಗಿದ್ದೇವೆ. ಇದನ್ನು
ಗುರಿಗಳನ್ನು ಸಾಧಿಸಲು ಹಲವಾರು ಗುರಿಗಳನ್ನು ಹಮ್ಮಿಕೊಂಡಿದ್ದೇವೆ. ಅವುಗಳಲ್ಲಿ ಸಮಾಜ ವಿರೋಧಿ ಶಕ್ತಿಗಳಿಂದ ಜನರ ಪ್ರಾಣಗಳನ್ನು, ಹಕ್ಕುಗಳನ್ನು ರಕ್ಷಿಸಲು ಕಾನೂನಿನ ಪ್ರಕಾರ ಶ್ರಮಿಸುತ್ತೇವೆ. ಅಪರಾಧಿಗಳನ್ನು ಪತ್ತೆ ಹಚ್ಚುವುದರಲ್ಲಿ ಹಾಗೂ ಸಾರ್ವಜನಿಕ ನೆಮ್ಮದಿಯನ್ನು ಕಾಪಾಡುವುದರಲ್ಲಿ ಸಮಾಜದ ಸಹಕಾರವನ್ನು ಗಳಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ವಿಳಂಬವಿಲ್ಲದೆ ನ್ಯಾಯ ದೊರಕುವಂತೆ ಮಾಡಲು ನ್ಯಾಯ ವ್ಯವಸ್ಥೆಯ ಇತರ ಎಲ್ಲ ಇಲಾಖೆಗಳೊಂದಿಗೆ ಸಹಕಾರವನ್ನು ನಾವು ಪಡೆಯುತ್ತೇವೆ. ಜಾತಿ, ಮತ ಮುಂತಾದ ಭೇದಗಳನ್ನು ರಾಜಕೀಯ, ಸಾಮಾಜಿಕ, ಆರ್ಥಿಕ ಮುಂತಾದ ವ್ಯತ್ಯಾಸಗಳನ್ನು ಎಣಿಸದೆ ಎಲ್ಲ ನಾಗರಿಕರನ್ನು ಸಮಾನವಾಗಿ ನಾವು ನೋಡುತ್ತೇವೆ. ಸಮಾಜದ ದುರ್ಬಲ ವರ್ಗಗಳಿಗೆ, ವಯೋವೃದ್ಧರಿಗೆ, ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಮುಚಿತವಾದ ಸೌಜನ್ಯವನ್ನು, ಉದಾರತೆಯನ್ನು ಕಾನೂನಿನಡಿಯಲ್ಲಿಯೇ ತೋರಿಸುತ್ತೇವೆ. ಈ ಸಮಯದಲ್ಲಿ ನಿವೃತ್ತ ಕಮಾಂಡೆಂಟ್ ಶ್ರೀಯುತ ಗಂಗಾಧರಪ್ಪ ಅವರ ರಚನೆಯ ಒಂದು ಸುಂದರ ಕೃತಿಯನ್ನ ಅನಾವರಣಗೊಳಿಸ್ತಾ ಇದ್ದಾನೆ. ಕರ್ನಾಟಕ ಪೊಲೀಸ್, ನಾವು ಕರ್ನಾಟಕ ಪೊಲೀಸ್, ಸೇವೆಗಾಗಿ ಮುಡಿಪು, ಜನ ಸೇವೆಗಾಗಿ ಮುಡಿಪು. ಜಾತಿ ಮತ ಭೇದದ ಸೋಂಕಿಲ್ಲ ನಮಗೆ, ಮನುಜ ಮತ ಬೀಜವದು ಬಿದ್ದಿಹುದು ಎದೆಗೆ. ಇದ್ದವರು ಇರದವರು ನಮಗಿಲ್ಲ ಗೊಡವೆ, ನೆಲದ ಕಾನೂನಂದ್ರೆ ನಮಗಿರುವ ಒಡವೆ. ಕಾನೂನು ಪಾಲನೆಯು ಎಲ್ಲದಕ್ಕೂ ಮಿಗಿಲು, ಪ್ರಾಣವನ್ನೇ ಕೊಟ್ಟೇವು ನಮಗಿಲ್ಲ ದಿಗಿಲು. ಶಾಂತಿಯ ತೋಟವಿದು ಕವಿ ಹೃದಯ ಗೇಯ, ಶಾಂತಿ ಕಾಪಾಡುವುದು ನಮ್ಮೆದೆಯ ಧ್ಯೇಯ. ಅಪರಾಧ ತಡೆಯುವುದು ನಮಗಿರುವ ಹೊಣೆಯು, ಅಪರಾಧಿಗಳ ಎಡೆಯೇ ದೊರೆಯುವುದು ಜನರ ಮನ್ನಣೆಯು. ಸುಗಮ ಸಂಚಾರವುದು ನಮ್ಮಯ ಹೆಬ್ಬಯಕೆ, ಕಡುಚಳಿಯೋ ಸುಡು ಬಿಸಿಲೋ ಜಡಿಮಳೆಯೋ ಬಿಡಿ ಅದರ ಚಿಂತೆ. ಮಾನ ಪ್ರಾಣಗಳೆರಡು ಬಹು ಅಮೂಲ್ಯ ಜನಕ್ಕೆ, ಮಾನ ಪ್ರಾಣಗಳೆರಡು ಬಹು ಅಮೂಲ್ಯ ಜನಕ್ಕೆ. ಉಳಿಸಿ ಹೋರಾಡುವೆವು ಹಗಲಿರುಳು ಅದಕ್ಕೆ. ಕರ್ನಾಟಕ ಪೊಲೀಸ್, ನಾವು ಕರ್ನಾಟಕ ಪೊಲೀಸ್, ಸೇವೆಗಾಗಿ ಮುಡಿಪು, ಜನ ಸೇವೆಗಾಗಿ ಮುಡಿಪು. ಫೀಲ್ ಆಫ್ ಪೆರೇಡಿನ ಅಂತಿಮ ಕ್ಷಣ ಇರವಾಗುತ್ತಿದೆ. ಬಹುಮಾನ ವಿಜೇತರು ವೇದಿಕೆಯ ಬಲಭಾಗದಲ್ಲಿ, ಈ ಫೀಲ್ ಆಫ್ ಪೆರೇಡ್ ಮುಗಿದ ತಕ್ಷಣವೇ ವೇದಿಕೆಯ ಬಲಭಾಗದಲ್ಲಿ ಬಹುಮಾನ ವಿಜೇತರು ಬಂದು ಹಾಜರಿರತಕ್ಕಂಥ ತಮ್ಮ ತಮ್ಮ ಮಾತೃಘಟ್ಟಗಳಿಗೆ ನಿರ್ಗಮಿಸುತ್ತಿರುವ ಸಂತಸ ಒಂದಾದರೆ, ಕಳೆದ 8 ತಿಂಗಳಿಂದ ನಕ್ಕು ನಲಿದು ಯಶಸ್ಸಿನ ಮೆಟ್ಟಲುಗಳನ್ನು ಹತ್ತುವ ಪರಿಪಾಠವನ್ನು ಕಲಿತ ವಿದ್ಯಾದೇಗುಲದ ಸವಿ ನೆನಪನ್ನು ಬಿಟ್ಟು ಹೋಗುವ ಒಂದು ಮನ ನೋಯುವಿಕೆಯ ಒಂದು ಪ್ರಸ್ತುತತೆಯೊಂದಿಗೆ ನಮ್ಮ ನವ ಆರಕ್ಷಕರು ನಮ್ಮಿಂದ ಬೀಳ್ಕೊಡುಗೆಯನ್ನು ನೀಡುತ್ತಾ ಸಾಕ್ತಾ ಇದ್ದಾರೆ. ಅವರಿಗಾಗಿ ಬರಲಿ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಶುಭಾಶಯಗಳು. ಒಳಾಂಗಣ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಹೊರಾಂಗಣ ವಿಭಾಗದ ಅಧಿಕಾರಿ ಸಿಬ್ಬಂದಿಗಳು ವೇದಿಕೆಯ ಬಲಭಾಗದಲ್ಲಿ ಪ್ರತ್ಯೇಕವಾಗಿ ಹಾಜರಿರತಕ್ಕದ್ದು. ಅಂತಿಮವಾಗಿ ಕವಾಯತನ್ನು ಮುನ್ನಡೆಸುತ್ತಾ ತಂಡಗಳ ನಾಯಕರಾಗಿ ಜವಾಬ್ದಾರಿಯನ್ನು ಹೊತ್ತ ಬಹುಮಾನಗಳಿಗೆ ಭಾಜನರಾಗಿ ವಿಶೇಷತೆಯನ್ನು ಬರೆದ ತಂಡದ ಪ್ರಶಿಕ್ಷಣಾರ್ಥಿಗಳು ಗಣ್ಯರಿಗೆ ವೈಯಕ್ತಿಕ ವಂದನೆಯನ್ನು ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರಿಂದ ವಿಶೇಷವಾದ ಶುಭಾಶಯದ ಅಭಿನಂದನೆಗಳು.
ಸುಪ್ರಸಿದ್ಧ ಶ್ರೇಷ್ಠ ಕೃತಿಗಳನ್ನು ವಾದ್ಯಗಳಲ್ಲಿ ಸಾದರಪಡಿಸುತ್ತಿದ್ದ ನಮ್ಮ ಆರಕ್ಷಕ ವಾದ್ಯವೃಂದ ಇದೀಗ ಸಾರೆ ಜಹಾಂತೆ ಅಚ್ಚ ಎಂಬ ವಾದ್ಯದ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಸಾಗಲು ಆಗಮಿಸುತ್ತಿದ್ದಾರೆ. ರಾಷ್ಟ್ರಪ್ರೇಮಿಕ ಶ್ರೀ ಜಯಪ್ಪ ARS ನಾಯಕತ್ವದಲ್ಲಿ ಇದೀಗ ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ಕೊಟ್ಟಿದ್ದಾರೆ. ಅವರು ಸಹ ಕಾರ್ಯಕ್ರಮ ಮಹಿಳೆಯರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗಲಿದ್ದಾರೆ.